वक्रतुंड महाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। या देवी सर्वभूतेषु मातृरूपेण संस्थिता नमस्तस्यै 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 नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते। सिन्धूरारुणविग्रहां त्रिनयनां माणिक्यमौलीस्फुरत् तारानायकशेखरां स्मितमुखीमापीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। ॐ ಒಂದ್ಸತಿ ದಯವಿಟ್ಟು ಎಲ್ಲರೂ ಮ್ಯೂಟ್ ಆಗಿದೆ ನೋಡಿ, ಯಾರ್ದಾಗಿಲ್ವೋ ಮಾಡ್ಕೊಳ್ಳಿ. ಸೊ ಎಲ್ಲಿದ್ವಿ? 58 ಚತುಷ್ಷಷ್ಟಿ ಉಪಚಾರಾಢ್ಯ ಚತುಷ್ಷಷ್ಟಿ ಕಲಾಮಯಿ ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇವಿತ. ಸೊ 64 ಉಪಚಾರವನ್ನು ನೋಡ್ತಾ ಇದ್ವಿ. 64 ಹಾ ನಮಸ್ಕಾರ, ಮ್ಯೂಟ್ ಮಾಡಿದ್ದೇವೆ. 64ರಲ್ಲಿ 40 ನೋಡಿದ್ವಿ. ಇವಾಗ ಮುಂದುವರ್ಸೋಣ. ಸೌಭಾಗ್ಯಾಭರಣಂ ಆಗಿತ್ತು. ಅದಕ್ಕೆಲ್ಲ ಪ್ರಿಫಿಕ್ಸ್ ಓಂ ಐಂ ಹ್ರೀಂ ಸೇರಿಸ್ಬೇಕು. ಮತ್ತೆ ಇದನ್ನ ನಾವೇನು ಉಪಚಾರ ಮಾಡ್ತೀವೋ ಅದನ್ನ ಹೇಳಿ ಶ್ರೀ ಲಲಿತಾಯೈ ನಮಃ. 41 ಪಾದಕಟಕಂ ಪಾದಕಟಕಂ ಓಂ ಐಂ ಹ್ರೀಂ ಶ್ರೀಂ ಪಾದಕಟಕಂ ಶ್ರೀ ಲಲಿತಾಯೈ ನಮಃ. ಪಾದಕಟಕ ಅಂದ್ರೆ ಆಂಕ್ಲೆಟ್ಸ್, ಕಾಲ್ಗೆಜ್ಜೆ. ಲಲಿತಾ ಸಹಸ್ರನಾಮದ 46ನೇ ನಾಮ ರೆಫರೆನ್ಸ್ಗೆ ಶಿಂಜಾನ ಮಣಿಮಂಜೀರ ಮಂಡಿತ ಶ್ರೀ ಪದಾಂಬುಜ. ಅದನ್ನು ಹೇಳು ಮಾಡ್ಕೊಳ್ಬಹುದು. ಹಾಕ್ತಾ ಇರ್ಬೇಕಂದ್ರೇನೆ ಈ ನಾಮವನ್ನು ಹೇಳು ಮಾಡ್ಬೋದು. 42 ರತ್ನಾನುಪೂರಂ ರತ್ನಾನುಪೂರಂ. ಕಾಲ್ ಬೆಟ್ಟಿಗೆ ಉಂಗುರ ಹಾಕ್ತಾರಲ್ಲ, ಅದಕ್ಕೇನು ಕಾಲುಂಗುರನ. ಈ ಕಾಲುಂಗುರಕ್ಕೂ ಕಾಲ್ಗೆಜ್ಜೆಗೂ ಲಿಂಕ್ ಮಾಡಿರ್ತಾರ ಒಂದು ಚೈನ್ ಇರುತ್ತೆ. ಅದಕ್ಕೆ ಹೆಸರು ರತ್ನಾನುಪೂರಂ. ಕಾಲುಂಗುರಕ್ಕೂ ಕಾಲ್ಗೆಜ್ಜೆಗೂ ಲಿಂಕ್ ಮಾಡಿರ್ತಾರ ಒಂದು ನೆಕ್ಲೆಸ್ ತರನೋ ಏನೋ ಇರುತ್ತೆ ಅದು. 42 43 ಪಾದಾಂಗುಲೀಯಕಂ ಪಾದಾಂಗುಲೀಯಕಂ. ಇದು ಕಾಲುಂಗುರ, ಟೋರಿಂಗ್. ಕೆಲವರು ವಿಗ್ರಹ ಅಲ್ಲೆಲ್ಲ ನೀವು ಇಲ್ಲಿ ತಮಿಳ್ನಾಡು ಕಡೆ ಎಲ್ಲ ನೋಡಿದ್ರ ಕುಂಭಕೋಣಂ ಅಮ್ಮನವರ ಪಾದಕ್ಕೆ ಹೀಗಿರಲ್ಲ, ಹೀಗ್ ಬಿಟ್ಟಿರ್ತಾರೆ, ಸ್ಪೇಸ್ ಕೊಟ್ಟಿರ್ತಾರೆ ಹಾಕಕ್ಕೆ. ಅದ್ ನಾವು ನೋಡಿದಾಗ ಏನು ವಿಕಾರವಾಗಿದೆ, ಹೀಗ್ ಚೆನ್ನಾಗಿಲ್ಲ, ಯಾರೋ ಸ್ಕಲ್ಪ್ಟರೇ ಚೆನ್ನಾಗಿಲ್ಲ ಅನ್ಬಿಡ್ತೀವಿ. ಬಟ್ ಅವ್ರು ಮಾಡಿರೋರು ಗೊತ್ತು, ಯಾರು ಸ್ಪೆಸಿಫಿಕ್ ಆಗಿ ಮಾಡ್ಸಿರ್ತಾರೆ ಹಾಕಕ್ಕೆ ಅಂತಾನೆ. ನೋಡಕ್ ಚೆನ್ನಾಗ್ ಕಾಣಲ್ಲ, ಬಟ್ ಅವ್ರ ಪರ್ಪಸ್ ಈ ತರ ಒಂದೊಂದು ಹಾಕಬೇಕು ಹಾಗೆ ಅಂತ. ಚಿಕ್ಕದಾಗಿ ಒಂದೇ ಒಂದು ತಂತಿ ತರ ಆಕಾರದಲ್ಲಿ ಬೆಳ್ಳಿನೋ ಚಿನ್ನದೆಲ್ಲ ಸುಚ್ಚಿ ಸುಮ್ನೆ ಮಾಡಿರ್ತಾರೆ. ತುಂಬಾ ಅಗಲವಾಗಿರಲ್ಲ, ಇಷ್ಟು ಗ್ಯಾಪ್ ಇರುತ್ತೆ. ಸೊ ಹಾಕಕ್ಕೆ ಈಸಿ ಅಂತ. 43 ಆಯ್ತು. 44
ಪಾಶಂ, ರಾಗ ಸ್ವರೂಪ ಪಾಷಾಢ್ಯ. ಸೊ ಇಲ್ಲಿವರೆಗೂ ನಾವು ಮಾಡ್ಕೊಳ್ಬಹುದು, 43ವರೆಗೂ ನಾವು ಮಾಡ್ಬೋದು. 44 ಕಷ್ಟ. ಸಪೋಸ್ ಹೆಣ್ಮಕ್ಳೇನೆ ನಾನು ಲಲಿತಾ ಅಂತ ಇದು ಇದೆ ಅಹಂಗ್ರೋಪಾಸನ ವಿದ್ಯಾ ಅಂತ, ನಾ ಸುಮ್ನೆ ತಮಾಷೆ ಮಾಡ್ತಿಲ್ಲ, ನಾನೇ ಲಲಿತಾ ತ್ರಿಪುರ ಸುಂದರಿ ಅಂತ ಭಾವನೆ ಮಾಡ್ಕೊಳ್ಳೋದು ಪತಂಜಲಿನೂ ಹೇಳಿದರೆ, ಎಷ್ಟೋ ಉಪಾಸನೆಯಲ್ಲೂ ಬರುತ್ತೆ. ಅಹಂಗ್ರೋಪಾಸನ ವಿದ್ಯಾ ಅಂತ ಇದಕ್ಕೆ ಹೆಸರು. ಸೂಪರ್ ಇಂಪೋಸ್ ಮಾಡ್ಕೊಳ್ಳೋದು. ನಾನ್ ಧ್ಯಾನ ಶ್ಲೋಕದಲ್ಲಿ ಅರ್ಥ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಜ್ಞಾಪಕ ಇದ್ರೆ. ಸೊ ಇಲ್ಲಿವರೆಗೂ ಮಾಡ್ಬೋದು ನಾವು. ಹೆಣ್ಮಕ್ಳಾಗಿರೋರು ಅವರೇ ಲಲಿತಾ ಅಂತ ಭಾವನೆ ಮಾಡ್ಕೊಂಡು ಒಂದೊಂದೇ ಸ್ಟೆಪ್ಸ್ ಮಾಡಿದಾಗ ಆಯುಷ್ ವೃದ್ಧಿ ಆಗತ್ತೆ, ಲಲಿತಾ ಇರೋ ಗುಣಗಳೆಲ್ಲ ನಿಮಗೂ ಬರುತ್ತೆ ಅಂತ ಧರ್ಮಶಾಸ್ತ್ರದ ರೂಲ್ ಅಥವಾ ಉಪಾಸನ ಶಾಸ್ತ್ರದ್ದು ಹೇಳುತ್ತೆ. ಇದನ್ನೇನ್ ಮಾಡ್ತೀರಾ 44ಕ್ಕೆ? ಪಾಶ ಎಲ್ಲಿಂದ ತರೋದು? ಮನೇಲಿ ಯಾವ್ದೊಂದು ಹಗ್ಗ ಇದ್ರೆ ಇಟ್ಕೊಳ್ಬೇಕಷ್ಟೆ, ಕಷ್ಟ. ಸೊ ಲಲಿತಾ ಸಹಸ್ರನಾಮದ 8ನೇ ಶ್ಲೋಕ ರೆಫರೆನ್ಸ್, ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರ ಅಂಕುಶೋಜ್ವಲ. ನೋಡಿ ಮತ್ತೆ ಇದರಲ್ಲಿ ಈ ವಿಗ್ರಹ ಎಲ್ಲ ಮಾಡ್ತಾರಲ್ಲ, ಈ ಪಾಶ, ಅಂಕುಶ, ಪುಷ್ಪ ಬಾಣ ಮತ್ತೆ ಇಕ್ಷುನೆಲ್ಲ ಸಪರೇಟ್ ಆಗಿ ಮಾಡಿರ್ತಾರೆ, ಸೇರ್ಸತಾರ. ಈ ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ಅದೆಲ್ಲ ಮೆಟಲ್ ಅಲ್ಲಿ ವೆಲ್ಡ್ ಮಾಡ್ಬಿಡ್ತಾರೆ. ಕೆಲವರೆಲ್ಲ ಉಪಾಸಕರೆಲ್ಲ ಏನ್ ಮಾಡ್ತಾರೆ, ಅದನ್ನ ಸಪರೇಟ್ ಆಗಿರ್ಬೇಕು, ತೆಗೆದು ಹಾಕೋತರ ಇರ್ಬೇಕು. ನಮ್ಮಲ್ಲಿ ಮುಂಚೆ ವಿಗ್ರಹ ಇದ್ದಾಗ್ಲೂ, ಅಂಬಾ ಬೆಂಗಳೂರಲ್ಲಿ ಇದ್ದಾಗ ವಿಗ್ರಹ ಇಟ್ಕೊಂಡಾಗ ಸಪರೇಟ್ ಆಗೈತಿ. ಅದನ್ನ ಸೇರಿಸಿ ಈ ತರ ಬಂದಾಗ ಅದೆಲ್ಲ ಅಲ್ಲಿ ಹಾಕ್ಬೇಕು. ಅವಾಗ ಎಲ್ಲಾ ಶ್ರೀವಿದ್ಯಾ ಉಪಾಸಕರ ಮನೇಲಿ ವಿಗ್ರಹ ಇದ್ರೆ ಹೀಗೆ ಮಾಡ್ಸಿರ್ತಾರೆ, ಅದನ್ನ ವೆಲ್ಡ್ ಮಾಡ್ಸಿರಲ್ಲ. 45 ಅಂಕುಶಂ ಕ್ರೋಧಾಕಾರ ಅಂಕುಶೋಜ್ವಲ 9ನೇ ನಾಮ. 46 ಪುಂಡ್ರೇಕ್ಷು ಚಾಪಂ. 5 ಕಬ್ಬಿನ ಜಲ್ಲೆ. ಮನೋರೂಪೇಕ್ಷು ಕೋದಂಡ. 47 ಪುಷ್ಪ ಬಾಣ. ಪಂಚತನ್ಮಾತ್ರ ಸಹಾಯಕ, ಕೈಯಲ್ಲಿ 5 ಹೂಗಳು. 48 ಶ್ರೀಮನ್ ಮಾಣಿಕ್ಯ ಪಾದುಕಂ. ಅಮ್ಮನವರ ಸ್ಲಿಪ್ಪರ್ಸ್, ಸ್ಯಾಂಡಲ್ಸ್, ಮಾಣಿಕ್ಯ ಪಾದುಕ, ಫುಲ್ ಆಫ್ ಮಾಣಿಕ್ಯ, ರೂಬಿ. ನಮ್ದೆಲ್ಲ ಹವಾಯಿ, ಅವ್ರದೆಲ್ಲ ಮಾಣಿಕ್ಯ. 49 ಸ್ವಲ್ಪ ದೊಡ್ಡ ಲೈನು. ಸ್ವಸಮಾನ ವೇಷಾಭಿ ಆವರಣ. ಸ್ವಸಮಾನ ವೇಷಾಭಿ ಆವರಣ ದೇವತಾಭಿಃ ಸ್ವಸ್ವರ್ಣ ಸ್ವಸಮಾನ ವೇಷಾಭಿ ಆವರಣ ದೇವತಾಭಿ ಸಹ ಶ್ರೀ ಚಕ್ರಾದಿರೋಹಂ. ಸಹ ಶ್ರೀ ಚಕ್ರಾದಿರೋಢಂ ಅಂತಾನೂ ಆಗತ್ತೆ, ಇಲ್ಲ ಚಕ್ರಾದಿರೋಢಂ. 2 ಸ್ತ್ರೀಲಿಂಗವೇ. ಏನ್ ಹೇಳುತ್ತೆ ಇಲ್ಲಿ? ಸ್ವಸಮಾನ ವೇಷಾಭಿ ಅಂದ್ರೆ ಯಾರು? ವಾಗ್ದೇವಿಯರು. ಅಮ್ಮನವ್ರ ತರಾನೇ ಇದ್ದಾರೆ. ವೇಷಾಭಿ, ಅಮ್ಮನವರು ಏನ್ ಡ್ರೆಸ್ ಮಾಡ್ಕೊಂಡ್ರೆ ಇವಾಗ ಅವರು 2 ನಿಮಿಷದಲ್ಲಿ ಮಾಡ್ಬಿಡ್ಬೇಕು. ಇವಾಗ ರಿಸೆಪ್ಷನ್ ಅಲ್ಲ, ಬೇಗ ಹೆಂಗಸರು 6:30 8 ಗಂಟೆ ರಿಸೆಪ್ಷನ್ ಟೈಮ್, ಬಟ್ ಬರೋದು 7:45ಗೆ. ಯಾಕಂದ್ರೆ 2 ಗಂಟೆಗೆ ಒಳಗಡೆ ಹೋದ್ರೆ ಬರೋದು 8ಕ್ಕೆ. ಬಟ್ ಗಂಡಸರಿಗೆ 5 ನಿಮಿಷದಲ್ಲಿ ರೆಡಿ ಆಗ್ಬಿಡ್ಬೇಕು ಅಂತಾರೆ. ಸೊ ಹಾಗೆ ಇಲ್ಲಿ ಅಮ್ಮನವ್ರು ಆಜ್ಞೆ ಮಾಡಿದ್ದಾರೆ, ನಾನು ಹೋಗಿ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆಗಿ ಬರೋಕ್ಕೆ 8 ಗಂಟೆ, ಆದ್ರೆ ವಾಗ್ದೇವಿಯರಿಗೆ 5 ನಿಮಿಷದಲ್ಲಿ ರೆಡಿ ಆಗ್ಬೇಕು. ಅದೇ ಆಜ್ಞೆ ಇಲ್ಲಿ. ಸ್ವಸಮಾನ ವೇಷಾಭಿ ಆವರಣ. ಅಮ್ಮನವ್ರು ಇನ್ನೇನ್ ಭೂಪುರಕ್ಕೆ ಎಂಟರ್ ಆಗ್ತಿದ್ದಾರೆ ಅಂತ ತಕ್ಷಣ ಅವರೆಲ್ಲ ಹೋಗಿ ಈ ಸ್ಟೆಪ್ಸ್ ನೆಲ್ಲ ಫಾಲೋ ಮಾಡ್ಕೊಂಡು
ದೇವತಾಭಿಹಿ ಅಂದ್ರೆ ವಾಗ್ದೇವತಾಭಿಹಿ ಸಹ ಶ್ರೀ ಚಕ್ರಾದಿರೋಢುಂ ಅಂದ್ರೆ ಇಲ್ಲಿ ಬಿಂದು ಸ್ಥಾನದಲ್ಲಿ ಆ ತ್ರಿಕೋಣ ಜಾಗ ಇದೆಯಲ್ಲ ವಾಗ್ದೇವಿಯರ ಸ್ಥಾನ, ಅಲ್ಲಿ ಅಮ್ಮನವ್ರ ಹಿಂದೆನೆ ಹೋಗ್ಬೇಕು. ಒಂದೇ ಒಂದು ಕಡೆ ನಂಗೆ ಜ್ಞಾಪಕ ಇಲ್ಲ ಎಲ್ಲಿ ನೋಡಿದೆ ಅಂತ, ಒಬ್ರು ಮನೇಲಿ ಬೆಂಗಳೂರಲ್ಲಿ ಶ್ರೀಚಕ್ರ ಮಾಡಿಸಿದಾರೆ, ತುಂಬಾ ದೊಡ್ಡದಿದೆ, ಬಿಂದು ಮಾಡಿಸಿಲ್ಲ. ಅಲ್ಲಿ ಬಿಂದು ಜಾಗ ಪ್ಲೇನ್ ಬಿಟ್ಬಿಟ್ಟಿದ್ದಾರೆ, ತ್ರಿಕೋಣ ಮಾತ್ರ ಇದೆ. ಆ ಬಿಂದು ಜಾಗದಲ್ಲಿ ಚಿಕ್ಕದಾಗಿ ಇಷ್ಟು ಚಿಕ್ಕ ಮೂರ್ತಿನ ಕೂಡ್ಸಿದ್ದಾರೆ. ಫಾರ್ ದೆಮ್ ಮೂರ್ತಿ ಇಸ್ ಬಿಂದು. ಸೊ ಈ 64 ಉಪಚಾರ ಮಾಡಕ್ ಅವ್ರಿಗೆ ಇದರ ಪ್ರಕಾರನೇ ಫಾಲೋ ಮಾಡಿದ್ದಾರೆ. ಅದು ಶಾಸ್ತ್ರೀಯವಾಗಿ ವಿರುದ್ಧ ಹಾಗೆ ಮಾಡಬಾರ್ದು, ಯಾಕಂದ್ರೆ ಬಿಂದು ಇರ್ಲೇಬೇಕು ಶ್ರೀಚಕ್ರಕ್ಕೆ. ಪೂರ್ತಿ ಯಂತ್ರವನ್ನ ಮಾಡಿ ಬಿಂದು ಮಾತ್ರ ಅದನ್ನ ತೆಗೆದು ವಿಗ್ರಹವನ್ನ ಇಡಬಾರ್ದು ಹಾಗೆ. ಬಟ್ ಕೆಲವು ಅಸಂಪ್ರದಾಯಸ್ಥರು ಹೀಗೆಲ್ಲ ಮಾಡ್ತಾರೆ, ಏನೋ ಅವರ ಸಂಪ್ರದಾಯಸ್ಥರು ಅಂತ ಅನ್ಕೊಂಡು. ಸೊ ಅದೆಲ್ಲ ಶಾಸ್ತ್ರ ವಿರುದ್ಧ. ಸೊ ಆಮೇಲೆ ಅದು ಹೇಳಿ ತಪ್ಪು ಅಂತ ಹೇಳಿ ಸರಿ ಮಾಡಿದ್ದಾಯ್ತು. ಸೊ ಅಲ್ಲಿ ಕೂಡ್ಸೋರು. ಅದ್ರ ನೆಕ್ಸ್ಟ್ ಅದ್ರ ಕೆಳಗಡೆಗೆ ವಶನ್ಯಾದಿ ವಾಗ್ದೇವತೆಲ್ಲ ಬಂದು ತ್ರಿಕೋಣದಲ್ಲಿ ನಿಲ್ತಾರೆ. ಅಲ್ಲಿಗೆ ಇದು 49 ಆಯ್ತಾ. ಅವರೆಲ್ಲ ಅಲ್ಲಿ ಬಂದು ದೇ ಜಸ್ಟ್ ಸ್ಟ್ಯಾಂಡ್, ಬಿಕಾಸ್ ಅಮ್ಮನವ್ರು ಇವಾಗ ಜಸ್ಟ್ ಮೇಲ್ ಹೋಗಿದ್ದಾರೆ. ಬಟ್ ಲಲಿತಾ ವಿಲ್ ಟೇಕ್ ಎ ಸೀಟ್. ನೌ ಲಲಿತಾ ವಿಲ್ ಬಿ ಕಾಲ್ಡ್ ಎಸ್ ಕಾಮೇಶ್ವರಿ ಇಲ್ಲಿ, ಬಿಕಾಸ್ ಕಾಮೇಶ್ವರ ಇಸ್ ಆಲ್ರೆಡಿ ರೆಡಿ ಅಂಡ್ ಸ್ಯಾಟ್ ಆನ್ ಬಿಂದು. ಸೈಲೆಂಟ್ ಆಗಿ ಅಲಂಕಾರ ಮಾಡ್ಕೊಂಡು ಹೋಗಬೇಕು ಕೂತೀಶ್ವರ. 5 ನಿಮಿಷ ಅಷ್ಟೇ ಸಾಕು. ಸೊ ಈಗ ಶಿ ಜಸ್ಟ್ ಸ್ಟ್ಯಾಂಡ್ಸ್ ಬಿಸೈಡ್ ಹಿಮ್. 50 ಕಾಮೇಶ್ವರಾಂಕ ಪರ್ಯಂಕ ಉಪವೇಶನಂ. ಕಾಮೇಶ್ವರಾಂಕ ಪರ್ಯಂಕ ಉಪವೇಶನಂ. ಶಿವಕಾಮೇಶ್ವರಾಂಕಸ್ಥ ಶಿವಸ್ವಾಧೀನ ವಲ್ಲಭ, ಅದೇ ನಾಮ. 52 ಅಂಕ ಅಂದ್ರೆ ಎಡೆಯ ತೊಡೆಯ ಮೇಲೆ ಕೂತ್ಕೊಳ್ತಾಳೆ. ಇಲ್ಲಿ ಕೂತ್ ಮೇಲೆ ವಶಿನ್ಯಾದಿ ವಾಗ್ದೇವತೆಲ್ಲ ಅವರವ್ರ ಸ್ಥಾನವನ್ನ ತಗೊಳ್ತಾರೆ. ದೇ ವಿಲ್ ಆಲ್ಸೋ ಸಿಟ್. ಕಾಮೇಶ್ವರಾಂಕ ಪರ್ಯಂಕ ಉಪವೇಶನಂ. ಪರ್ಯಂಕ ಅಂದ್ರೆ ಮಂಚ. ಶಿವ ಒಂದು ಮಂಚದ ಮೇಲೆ ಕೂತಿದ್ದಾನಲ್ಲ, ಸದಾಶಿವ. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಇದು ಎಷ್ಟು ಜನಕ್ಕೆ ಅರ್ಥ ಆಗತ್ತೆ ಗೊತ್ತಿಲ್ಲ, ಉಪಾಸನೆಯಲ್ಲಿ ಇದ್ರೆ ಮಾತ್ರ ಗೊತ್ತಾಗೋದು. ಕೆಲವು ಶ್ರೀವಿದ್ಯೆ ಉಪಾಸಕರು ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಟ್ರೈನ್ಯಾಸ್ ಅಂತ ಒಂದಿದೆ. ಟಿ ತ್ಯಾಗರಾಜನ್ ಅಂತ, ಹಿ ಇಸ್ ಕಾಲ್ಡ್ ಎಸ್ ವೆರಿ ಗುಡ್ ಶ್ರೀವಿದ್ಯೆ ಉಪಾಸಕ ಅಂತ, ಬಟ್ ನಾಟ್ ಅಕಾರ್ಡಿಂಗ್ ಟು ಮೀ. ಸುಮಾರು ಪುಸ್ತಕ ಎಲ್ಲ ಬರೆದಿದ್ದಾರೆ, ಮತ್ತೆ ಸುಮಾರು ಹೋಮಗಳೆಲ್ಲ ಮಾಡಿದ್ದಾರೆ. ಹಿ ವಾಸ್ ದಿ ಫಸ್ಟ್ ಪರ್ಸನ್ ಟು ಸ್ಟಾರ್ಟ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಶ್ರೀವಿದ್ಯಾ ವೇ ಬ್ಯಾಕ್ ಇನ್ 10 years ಮುಂಚೆ. ಅವಾಗ ನಾವೆಲ್ಲ ಹೋಗಿದ್ವಿ 3 days ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಂತ. ಸೊ ಹಿ ವಾಂಟೆಡ್ ಟು ಡೂ ಶ್ರೀವಿದ್ಯಾ ಇನ್ ಕಾನ್ಫರೆನ್ಸ್. ಸೊ ಅದು ಫ್ಲಾಪ್ ಆಯ್ತು ಅನ್ಕೊಳ್ಳಿ. ಅವ್ರೇನ್ ಮಾಡ್ತಾರೆ, ಈ ಷೋಡಶಿ ಮಂತ್ರವನ್ನ ಇವಾಗ ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪ ಇದೆಯಲ್ವಾ, ಸದಾಶಿವ ಹಲಿಗೆ ಅದ್ರ ಮೇಲೆ ಅಮ್ಮನವ್ರು ಮಾತ್ರ ಇರೋದು ಅಲ್ವಾ. ಬಟ್ ಹಿ ವಾಂಟೆಡ್ ಟು ಬ್ರಿಂಗ್ ಸದಾಶಿವನ್ ಜೊತೆಗೆ ಕಾಮೇಶ್ವರನ್ನು ಪಕ್ಕದಲ್ಲಿ ಕೂಡಿಸಿ ಕಾಮೇಶ್ವರಿನೂ ಪಕ್ಕದಲ್ಲಿ ಕೂಡಿಸೋದು. ಅದು ನಿಷಿದ್ಧ, ಹಾಗೆ ಮಾಡಬಾರ್ದು. ಗೊತ್ತಾಗ್ತಿದೆಯಲ್ವಾ? ಇದು ತುಂಬಾ ಸೂಕ್ಷ್ಮ. ಅಮ್ಮನವರಾದ್ರೆ ಅಲ್ಲ ಒಬ್ಬರೇ ಮಾತ್ರ ಇಲ್ವಾ. ನಾರ್ಮಲ್ ಪೆಡೆಸ್ಟ್ರಿಯಲ್ ಅಲ್ಲಿ ಕಾಮೇಶ್ವರಿ ಒಟ್ಟಿಗೆ ಇರಬೇಕು. ಸದಾಶಿವನ್ ತೆಗೆದೋ ಅಥವಾ ಸದಾಶಿವನ್ ಜೊತೆಗೆ ಕಾಮೇಶ್ವರನ್ ಸೇರಿಸೋ ಹಾಗಿಲ್ಲ. ಪಂಚ ಆಸನಗಳು ಗೊತ್ತಾಯ್ತು, ಅಮ್ಮನವ್ರು ಮಾತ್ರ ಇರ್ತಾರೆ, ದಟ್ ಈಸ್ ಫೈನ್ ಆಸ್ ಲಲಿತಾ ಆರ್ ಷೋಡಶಿ. ಬಟ್ ಇಫ್ ವಿ ಹ್ಯಾವ್ ಟು ಆಡ್ ಕಾಮೇಶ್ವರ, ದೆನ್ ಇಟ್ ಶುಡ್ ಬಿ ಇನ್ ಎ ಡಿಫರೆಂಟ್ ಪೆಡೆಸ್ಟಲ್. ನೀವು ಟ್ರೈನ್ಯಾಸ್ ಅನ್ನೋ ಪುಸ್ತಕ ಎಲ್ಲ ನೋಡಿ, ಒಳ್ಳೊಳ್ಳೆ ಪುಸ್ತಕಗಳು ಬರ್ದಿದ್ದಾರೆ, ಬಟ್ ಎಲ್ಲೋ ಅಲ್ಲಿ ಇಲ್ಲಿ ಸ್ವಲ್ಪ ಡಿಬೇಟ್ ಆಗ್ಬಿಡ್ತಾರೆ. ಸೊ ಅದೆಲ್ಲ ಸಲ್ಲದ್ದು ಅಷ್ಟೆ. ಆಯ್ತು. 51 ಅಮೃತ ಸವಚಕಂ. ಅಮೃತ ಸವಚಕಂ. ಇನ್ನೊಂದು ಅಮೃತ ಸವ ಚಷಕಂ ಅಂತಾನು ಹಾಕೊಳ್ಬಹುದು. ಅಮೃತ ಸವ ಚಷಕಂ ಏನಂದ್ರೆ
ಒಂದು ಕಪ್ಪಲ್ಲಿ, ಬೆಳ್ಳಿ ಕಪ್ಪಲ್ಲಿ ಅಥವಾ ಯಾವ್ದೋ ಒಂದು ಕಪ್ಪಲ್ಲಿ ಇಬ್ರಿಗೂ ಜೇನುತುಪ್ಪವನ್ನು ಕೊಡ್ಬೇಕು. ಇವಾಗ ಮಧುಪರ್ಕ ಅಂತ ಅನ್ಕೊಳ್ಳಿ, ಜೇನುತುಪ್ಪ ಮಾತ್ರ ಕೊಡ್ಬೇಕು. ಹಾ, 52, 53 ಒಟ್ಟಿಗೆ ಇಬ್ರಿಗೂ ಮಾಡ್ಬೇಕು. ಇವಾಗ ಕಾಮೇಶ್ವರಿ ಎರಡು ಒಟ್ಟಿಗೆನೆ. ಆಚಮನೀಯಂ, ಕೈ ಮತ್ತೆ ಬಾಯಿ ಕಾಲೆಲ್ಲ ತೊಳೆಯೋದು, ಆಚಮನೀಯಂ. 53 ಕರ್ಪೂರ ವೀಟಿಕಾಂ, ಕರ್ಪೂರ ವೀಟಿಕ ತಾಂಬೂಲವನ್ನು ಕೊಡೋದು. ನಾವು ನೋಡಿದೀವಿ ಕರ್ಪೂರ ವೀಟಿಕ, ಮುಂಚೆನೂ ನೋಡಾಯ್ತು. ಮುಂದೆ ಬರುತ್ತೆ ತಾಂಬೂಲ ಪೂರಿತ ಮುಖಿ. ಹೇಗ್ ತಾಂಬೂಲ ಮಾಡೋದು ಮುಂಚೆ ಹೇಳಿದ್ದೀನಿ, ಅದನ್ನ ನೀವು ರೆಫರ್ ಮಾಡಿ. 54 ಆನಂದೋಲ್ಲಾಸ ವಿಲಾಸ ಹಸನಂ, ಆನಂದೋಲ್ಲಾಸ ವಿಲಾಸ ಹಸನಂ. ಇವಾಗ ನಾವೆಲ್ಲ 53 ಉಪಚಾರವನ್ನು ಕರೆಕ್ಟ್ ಆಗಿ ಮಾಡಿದ್ರೆ ಅಮ್ಮನವ್ರು ನಗ್ತಾರಂತೆ. ಅದನ್ನ ನೋಡಿ ನಾವು ನಗ್ಬೇಕು. ಆ ನಗು ಹೇಗಿರತ್ತೆ ಅಂದ್ರೆ ಆನಂದ ಬಾಷ್ಪ, ಸುಮ್ನೆ ಹಲ್ಲು ಬಿಡೋದಲ್ಲ. ಕಣ್ಣಲ್ಲಿ ಸ್ವಲ್ಪ ಆನಂದ ಬಾಷ್ಪ ಬರಬೇಕು. ಅಂದ್ರೆ when she laughs, she has accepted our prayers. These steps ನಮ್ಗೆಲ್ಲ ಬಹಳ ಕಷ್ಟ ಇದು. ನೋಡ 55 ಮಂಗಳ ಆರತಿಕಂ, ಮಂಗಳಾರತಿಕಂ. ಸಂಧಿ ಬಿಡಿಸಿದ್ರೆ ಮಂಗಳ ಆರತಿಕಂ, ಸೇರಿಸಿದ್ರೆ ಮಂಗಳಾರತಿಕಂ ಆಗತ್ತೆ. ಮಂಗಳಾರತಿಕಂ. ಈಗ 9 ಆರತಿಯನ್ನ ತೋರಿಸ್ಬೇಕು. ಇದಕ್ಕೊಂದು ಪ್ರೊಸೀಜರ್ ಇದೆ, ನಾನು ಇಲ್ಲೆಲ್ಲ ಬರ್ಕೊಂಡಿದ್ದೆ, 1 ನಿಮಿಷ. 9 ಆರತಿಯನ್ನು ತೋರಿಸ್ಬೇಕು. ಹೇಗೆ? ಬೆಳ್ಳಿ, ತಾಮ್ರ, ಬೆಳ್ಳಿ ತಟ್ಟೆಯನ್ನು ತಗೊಳ್ಳಿ. 9 ಆರತಿ ಮಾಡ್ಬೇಕು. ಹೇಗ್ ಮಾಡೋದು? ಅಕ್ಕಿ ಹಿಟ್ಟೋ ಇಲ್ಲ ಗೋಧಿ ಹಿಟ್ಟೋ ತಗೊಳ್ಳಿ, ಚಪಾತಿ ತರ ಉಂಡೆ ಮಾಡ್ಬಿಡಿ. ನೀರ್ ಹಾಕ್ಬಾರ್ದು, ಸ್ವಲ್ಪ ನೀರ್ ಹಾಕೊಳ್ಳಿ. ಸ್ವಲ್ಪ ಹಾಕದಿದ್ರೆ ಹಾಲು ಹಾಕ್ಬೇಕು, ಗೋವಿನ ಹಾಲು. ಆಯ್ತಾ? ಗುಡ್ ಲೈಫ್ ಅದೆಲ್ಲ ತಂದು ಹಾಕ್ಬಿಟ್ರೆ ಬೇಡ. ಗೋವಿನ ಹಾಲು ಚಪಾತಿ ತರ ಉಂಡೆ ತರ ಮಾಡ್ಕೊಳ್ಬೇಕು. ಡವ್ವ ಅದೇನೋ ಕರೀತಲ್ಲ, ಡವ್ವ. ಆತರ ಮಾಡ್ಕೊಂಡು 9 ಟ್ರಯಾಂಗಲ್ ಆಕಾರದಲ್ಲಿ ದೀಪ ಮಾಡ್ಬೇಕು. ತ್ರಿಕೋಣ ಆಕಾರದಲ್ಲಿ 9. ಇನ್ನೊಂದು ಸಪರೇಟ್ ಆಗಿ ಮಾಡಿರ್ಬೇಕು, 10ನೇದು. ಅದು ಸಪರೇಟ್ ಆಗಿ ಮಾಡಿ ಅದು ಕುಲದೇವತೆಗೆ ಅಂತ ಮೀಸಲಾಗಿಟ್ಟಿರ್ಬೇಕು. 9 ಹೊಸ ತಿರಿ ಅಂದ್ರೆ ಬತ್ತಿ. ಮತ್ತೆ ಪಚ್ಚ ಕರ್ಪೂರ, ತುಪ್ಪ. 4 ಸ್ಪೂನ್ ತುಪ್ಪ ಆಗುವಷ್ಟು ಜಾಗ ಇರಬೇಕು ನೀವು ಮಾಡುವ ದೀಪ. 4 ಸ್ಪೂನ್ ಹಾಕಬೇಕು. ಆ ಬತ್ತಿಗೆ ತುಪ್ಪದ ಜೊತೆಗೆ ಪಚ್ಚಕರ್ಪೂರನು ಮುಂದೆ ಸೇರಿಸಿರ್ಬೇಕು, ಚೆನ್ನಾಗಿ ಹತ್ಕೊಳ್ಳಿ ಅಂತ. ಆಯ್ತಾ? ಇದು ಚಕ್ರ ಆಕಾರದಲ್ಲಿ ಇರಬೇಕು. 1 ನಿಮಿಷ. ನೋಡಿ ಹೀಗಿರ್ಬೇಕು. ಒಂದೊಂದು ಟ್ರಯಾಂಗಲ್ ಆಯ್ತು. 1, 2, 3,
4 5 6 7 8. ಈ ಮಧ್ಯದಲ್ಲಿ ಸರ್ಕಲ್ ಇದೆಯಲ್ಲ, ಇಲ್ಲೂ ಒಂದು ಇಡಬೇಕು. ಸೊ ಎಲ್ಲಾ ಟ್ರಯಾಂಗಲ್ ಜಾಯಿನ್ ಆಗಿರ್ಬೇಕು. ಇದೊಂದು ಪ್ರಾಬ್ಲಮ್, ಇವಾಗ ವಾಪಸ್ ಹೇಗೆ ಬರೋದು ಗೊತ್ತಿಲ್ಲ. ಹಾ, ಕಾಣಿಸ್ತಾ ಇದೆಯಲ್ಲ? ಬ್ಲಾಂಕ್ ಆಗೋಯ್ತು. ವೈಟ್ ಬೋರ್ಡ್ ಕಾಣಿಸ್ತದೆ ಗುರುಗಳೇ. ಬೆಳಗ್ಗೆನೋ ಹಾಗೆ ಆಯ್ತು. ಅದ್ ಹೆಂಗೆ ವಾಪಸ್ ಬರೋದು? ಅನ್ಶೇರ್ ಸ್ಕ್ರೀನ್ ಅಂತ ಬರುತ್ತೆ. ಶೇರ್ ಸ್ಕ್ರೀನ್ ಅಲ್ಲಿ ಸ್ಟಾಪ್ ಶೇರಿಂಗ್ ಅಂತ ಬಂದ್ರೆ ಎಸ್ ಥ್ಯಾಂಕ್ ಯು. ಗೊತ್ತಾಯ್ತಲ್ಲ? ಹಾಗೆ ಮಾಡ್ಕೊಳ್ಬೇಕು, ಚಕ್ರ ಆಕಾರದಲ್ಲಿ ಮಾಡಬೇಕು. ಇದನ್ನ ಆರತಿ ಮಾಡ್ಬೇಕು. ಇವಾಗ ದೀಪ ಹಚ್ಬೇಕಂದ್ರೆ ಮ್ಯಾಚ್ ಸ್ಟಿಕ್ ಎಲ್ಲ ಬೇಡ, ಒಂದ್ ಸಪರೇಟ್ ಆಗಿ ದೀಪ ಮಾಡಿಟ್ಕೊಂಡು ಅಲ್ಲಿಂದ ಒಂದೇ ತಗೊಂಡು ಹಚ್ಕೊಳ್ಳಿ. ಒಂದೇ ಸತಿಗೆ ಎಲ್ಲ ಬರಬೇಕು, ಕ್ಲಾಕ್ ವೈಸ್. ಕೊನೆಯದಾಗಿ 1ರಿಂದ ಶುರು ಮಾಡಿ 8ಕ್ಕೆ, ಕೊನೆಯದಾಗಿ 9ನೇದು ಹಚ್ಚಬೇಕು. ಮ್ಯೂಟ್ ಮಾಡಿ ಪ್ಲೀಸ್. ಹಚ್ಬೇಕಾದಾಗ ಹ್ರೀಮ್ ಅಂತ ಹೇಳ್ಬೇಕು. 1 ಹಚ್ತೀರಾ ಹ್ರೀಮ್, 2 ಹ್ರೀಮ್. ಸೊ 9 ಸತಿ 9 ಹ್ರೀಮ್. ಪಕ್ಕದಲ್ಲಿ ಕುಲದೇವತೆ ಇರಬೇಕು ಯಾವಾಗ್ಲೂ, ಅದು ಮೂರ್ತಿ ಆಗೋ ಫೋಟೋ ಆಗೋ. ಇನ್ನೊಂದು ಮಾಡ್ಕೊಂಡಿದ್ರಲ್ಲ 10ನೇದು, ಫಸ್ಟ್ ಇದೇ ತರ. ಸೊ ಕುಲದೇವರಿಗೆ ಫಸ್ಟ್ ತೋರಿಸಿ ಆಮೇಲೆ ಅಮ್ಮನವ್ರಿಗೆ ತೃಪ್ತಿ ಮಾಡಿಸ್ಬೇಕು. ಇದಾದ್ಮೇಲೆ 56 ಛತ್ರಂ ಅಂಬ್ರಲ, ಅದರಲ್ಲಿ ಮುತ್ತು ರತ್ನ ಎಲ್ಲ ಸೇರಿರೋ ಅಂಬ್ರಲ. ಇವಾಗ 55 ಹೇಳಿದ್ನಲ್ಲ, ವೆರಿ ಇಂಪಾರ್ಟೆಂಟ್. ಶ್ರೀವಿದ್ಯೆ ನವಾವರಣ ಪೂಜೆಯಲ್ಲಿ ಅದು ಒಂದು ಅಂಗ. ಅಕ್ಕಿ ಹಿಟ್ಟು ಹೇಳ್ತಾರೆ, ಬಟ್ ಗೋಧಿ ಹಿಟ್ಟು ಜಾಸ್ತಿ ಮಾಡೋದು, ಅದೇ ಶ್ರೇಷ್ಠ. ನೀವು ಲಲಿತಾ ಸಹಸ್ರನಾಮ ಹೇಳಿ ಶುಕ್ರವಾರನೋ ಹುಣ್ಣಿಮೆಗೆ ಒಂದ್ಸತಿ ಮಾಡಿದ್ರು ತುಂಬಾ ಫಲ. ಆಮೇಲೆ ಏನ್ ಮಾಡ್ಬೇಕು? ನೀರ್ಗೆ ಹಾಕ್ಬೇಕು. ಅದೆಲ್ಲ ಮಾಡಿರ್ತೀವಲ್ಲೋ, ಹಾಲಲ್ಲಿ ಮಾಡ್ಕೊಂಡ್ರೆ ನೀರ್ಗೆ ಹಾಕಿ. 56 ಛತ್ರಂ ಆಯ್ತು. 57 ಚಾಮರಂ, ಫ್ಯಾನ್. ಈ ಚಾಮರ ಬಿಳಿ ಕುದುರೆಯ ಕೂದಲುವನ್ನ ತಗೊಂಡು ಮಾಡಿರೋದು ಚಾಮರ. ಅದಿಲ್ಲ, ಸಿಗಲ್ಲ ಅಂದ್ರೆ ಅಟ್ಲೀಸ್ಟ್ ಬ್ಯಾಂಬೂ ಇಂದಾದ್ರೂ ಉಪಚಾರ ಕಲರ್ ಮಾಡಿ. 59 ತಾಳವೃಂತಂ. 58 ಹೇಳಿದ್ನಲ್ಲ, ಹೇಳಿಲ್ವಾ? ಓಕೆ. 58 ದರ್ಪಣಂ, ಮಿರರ್, ಕನ್ನಡಿ ತೋರ್ಸೋದು. ಇಬ್ರಿಗೂ ತೋರಿಸ್ಬೇಕು. 59 ತಾಳವೃಂತಂ. ಪಾಮ್ ಲೀಫ್ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಪಾಮ್ ಲೀಫ್. ಪಾಮ್ ಲೀಫ್ ಅಲ್ಲಿ ಮಾಡಿರೋ ಅದ್ರಲ್ಲಿ ಮಾಡಿರುವ ಫ್ಯಾನ್ ಮಾಡೋದು. 60ನೇದು ಗಂಧ. ಗಂಧ ಇಬ್ರಿಗೂ ಇಡ್ಬೇಕು. ಮುಂಚೆ ಎಲ್ಲ ಆಗಿರುತ್ತೆ, ಕುಂಕುಮ ಗಂಧ ಎಲ್ಲ ಇಟ್ಟಿರ್ತೀರ, ಆದ್ರೂ ಅಸ್ ಎ ಪ್ರೊಸೀಜರ್ ಇವಾಗ ಇಡ್ಬೇಕು. 61 ಪುಷ್ಪ ಮಾಲೆ. ಅಮ್ಮನವ್ರು ಯಾವ್ದು ಹಾಕ್ತಿರೋ ಈಶ್ವರನಿಗೂ ಅದೇ ಹಾಕ್ಬೇಕು. ಇವ್ರು ಕಾಕಡ ಹೂವು, ಅವ್ರಿಗೆ ಸುಗಂಧರಾಜ ಎಲ್ಲ ಹಾಕಬಾರ್ದು, ಇಬ್ರಿಗೂ ಒಂದೇ. ಇಲ್ಲಿವರೆಗೂ ಇದು ಪಾರ್ಟ್ ಆಫ್ ನಾನು ನವಾವರಣ ಪೂಜೆಯಲ್ಲಿ ಹೇಳ್ತಾ ಇದ್ದೀನಿ. ಇದಾದ್ಮೇಲೆ ಕೆಲವು ಉಪಚಾರಗಳಿಂದ ಕಂಟಿನ್ಯೂ ಆಗುತ್ತೆ. ಅದು 64, 63, 62 ಇಂದ 64. ಅದು ನವಾವರಣ ಪೂಜೆ 9 ಆವರಣ ಆದ್ಮೇಲೆ ಅದು ಮುಗಿಸ್ತಾರೆ.
ಸಪೋಸ್ ನಾವ್ ಇವಾಗ ಮಾಡ್ಕೊಳ್ಬೇಕಂದ್ರೆ ಲಲಿತಾ ಸಹಸ್ರನಾಮ ಆಗಿದ ತಕ್ಷಣ ಇದೆಲ್ಲ ಮಾಡ್ಬೋದು. ಗೊತ್ತಾಗ್ತಿದೆ ತಾನೆ? ಹಾ, ಇವಾಗ ಧೂಪ 62, ದೀಪ. ಈ ದೀಪ ನಾರ್ಮಲ್, ನಾವು ನಾರ್ಮಲ್ ನೀರಾಂಜನ ಒಂದು ಏಕಾರ್ತಿ ಅಂತ ಕರಿತೀವಲ್ಲ ಅದು. 64 ನೈವೇದ್ಯ, ಪಾಯಸ, ನಿಮ್ಗೆ ಯಾವ್ದಾಗತ್ತೋ ಅದು. ಇದ್ರ ಜೊತೆಗೆ ಒಂದು ಮ್ಯಾಂಡೇಟ್ರಿ ಯಾವ್ದು ಹೇಳಿ? ನೈವೇದ್ಯ ಓಕೆ, ಗುಡಾನ್ನ ಸರಿ. ಜೇನುತುಪ್ಪ. ಹಾ, ಅದೆಲ್ಲ ಬಿಡಿ. ಊಟ ಆದ್ಮೇಲೆ ಹಾಕೊಳ್ತೀವಿ ತಾಂಬೂಲ. ಅದು ಮಿಸ್ ಮಾಡಬಾರ್ದು. ಅಮ್ಮನವ್ರ ತಾಂಬೂಲ ವೆರಿ ಇಂಪಾರ್ಟೆಂಟ್. ಸಣ್ಣದಾಗ ಒಂದು ಹಾಲಿಟ್ರು ತಾಂಬೂಲ ಇಡೋದು ಒಳ್ಳೇದು. ಇಟ್ ಕಂಪ್ಲೀಟ್ಸ್ ದಿ ನೈವೇದ್ಯ. ಏನಿಲ್ಲ, ಅದು ಡೀಟೇಲ್ ಆಗಿ ಮಾಡಕ್ ಆಗದೆ ಇದ್ರು ಅಟ್ಲೀಸ್ಟ್ ವಿಳೆದೆಲೆ ಗುಲ್ಕಂದ್ ಹಾಕಿ ಒಂದ್ ಕೇಸರಿ ಹಾಕಿಟ್ರು ಸಾಕು. ವಿಶೇಷ ದಿನಗಳಲ್ಲಿ 9 ದ್ರವ್ಯ ಯೂಸ್ ಮಾಡ್ಬೋದು. ಇಲ್ಲಿಗೆ ಚತುಷ್ಷಷ್ಠಿ ಉಪಚಾರ ಮುಗೀತು. ಈಗ ಆಮೇಲೆ ಆರತಿ. ಆರತಿ ಇಸ್ ನಾಟ್ ಪಾರ್ಟ್ ಆಫ್ 64, ಮೀನ್ಸ್ ದೀಪ ಮಾತ್ರ. ನಾವ್ ಇವಾಗ ಮತ್ತೆ ಕರ್ಪೂರದ ಆರತಿ ಮಾಡಿ ಅದನ್ನ ಮುಗಿಸೋದು. ಇಲ್ಲಿ ಒಂದು ಪ್ರೊಸೀಜರ್ ಏನಂದ್ರೆ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ತಾನೆ 64 ಉಪಚಾರವನ್ನು ಮಾಡಬಹುದು, 54ವರೆಗೂ. ಆಯ್ತಾ? ಅದೊಂದು ಪ್ರೊಸೀಜರ್ ಇದೆ. ಇಲ್ಲ 54ವರೆಗೂ ಬಂದು ಶ್ರೀ ಸೂಕ್ತವನ್ನು ಪಾರಾಯಣ ಮಾಡಿ ಮುಗಿಸಬಹುದು. ಆರತಿ ಆದ್ಮೇಲೆ ಲಲಿತಾ ಸಹಸ್ರನಾಮ ಮಾಡ್ಬೋದು. ಇದು ಸುಮಾರು ಜನ ಮಾಡುವ ಕ್ರಮ. ಶ್ರೀ ಸೂಕ್ತ ಹೇಳ್ತಾ ಇರೋದು 54ವರೆಗೂ, 55ಕ್ಕೆ 9 ಆರತಿ, ಧೂಪ ದೀಪ ನೈವೇದ್ಯ ಮತ್ತೆ ಮಂಗಳಾರತಿ ಮಾಡಿ ಅವಾಗ ಲಲಿತಾ ಸಹಸ್ರನಾಮ ಶುರು ಮಾಡೋದು. ಇನ್ನು ಕಾಮೇಶ್ವರಿ ಇಬ್ರು ಕೂತಿದ್ದಾರೆ, ಆನಂದ ಸ್ಥಿತಿಲಿ ಇದ್ದಾರೆ. ನೈವೇದ್ಯ ಎಲ್ಲ ಆಗಿದೆ, ಊಟ ಎಲ್ಲ ಆಗಿದೆ, ತಾಂಬೂಲವನ್ನು ತಗೊಳ್ತಿದ್ದಾರೆ. ಆಗ ವಶಿನ್ಯಾದಿ ವಾಗ್ದೇವತರಾಗಿ ನಾವಾಗಿ ಅಮ್ಮನವ್ರಿಗೆ ಅದು ಪಾರಾಯಣ ಮಾಡೋದು. ಇದು ಕ್ರಮ. ಸುಮಾರು ಜನ ಹೀಗೆ ಮಾಡ್ತಾರೆ, ಬಿಕಾಸ್ ಇದು ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಒಂದೊಂದೇ ಪ್ರೊಸೀಜರ್ ಮಾಡ್ತಾ ಹೋದಾಗ. ಸೊ ಇದೊಂದು ಫಾಲೋ ಮಾಡ್ಬೋದು. ಈಗ 55ರಲ್ಲಿ ಮಂಗಳಾರತಿ ಕಮ್ಮಿ ಇದೆಯಲ್ಲ, ಅಲ್ಲಿ ಏನ್ ಮಾಡೋದು? 55ರಲ್ಲಿ ಅದೇ ನಾನು ಹೇಳಿದ್ನಲ್ಲ, 9 ಆರತಿ. ದಟ್ ಈಸ್ ಪಾರ್ಟ್ ಆಫ್ ಉಪಚಾರ. ದೀಪ ಮತ್ತೆ ಮಂಗಳಾರತಿ ಲಾಸ್ಟ್ ಅಲ್ಲಿ ಬರೋದು, ಇಟ್ ಇಸ್ ಪಾರ್ಟ್ ಆಫ್ ಷೋಡಶೋಪಚಾರ. ಅಲ್ಲಿಂದ ತೆಗ್ದಿರೋದು. ಅಲ್ಲ, ಶ್ರೀ ಸೂಕ್ತ ಆದ್ಮೇಲೆ 55ನೇ ಮಂಗಳಾರತಿ ಕಮ್ಮಿ ಮಾಡಿ, ಆಮೇಲೆ ಲಲಿತಾ ಆರತಿ ಬೇರೆ ಎಲ್ಲ 64 ತನಕ ಮಾಡಿ, ಆಮೇಲೆ ಲಲಿತಾ ಸಹಸ್ರನಾಮ ಓದ್ಬೇಕು. ಹೌದು, ಕರೆಕ್ಟ್. 55 ಉಪಚಾರ ಮಾಡುವಾಗ ಈ ಪರ್ಟಿಕ್ಯುಲರ್ ಮಂತ್ರ ಹೇಳ್ತಿತ್ತಲ್ವಾ, ಶ್ರೀ ಸೂಕ್ತ ಹೇಗೆ ಜೊತೆಗೆ ಸೇರಿಸ್ಕೋಬಹುದು? ಅವಾಗ ಏನ್ ಮಾಡ್ಬೇಕು, ಫಸ್ಟ್ ಉಪಚಾರ ಹೇಳಿ ಒಂದ್ ಶ್ರೀ ಸೂಕ್ತದ ಲೈನ್ ಹೇಳ್ಬೇಕು. ಒಂದ್ ನಿಮಿಷ, 16 ಉಪಚಾರ ಆಗಿದ ತಕ್ಷಣ 16 ಲೈನ್ ಆಗುತ್ತೆ. ಮತ್ತೆ ನೆಕ್ಸ್ಟ್ 16 to 32 ಸೇಮ್ ರಿಪೀಟ್ ಶ್ರೀ ಸೂಕ್ತಂ. ಸೊ 32 to 48 ಅಗೇನ್ ಸೇಮ್ ರಿಪೀಟ್. ಸೊ ಅದೊಂದು ಪುಸ್ತಕನೇ, ನಾನೊಂದು ಪುಸ್ತಕನೇ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಚತುಷ್ಷಷ್ಠಿ ಉಪಚಾರಕ್ಕೆ ಶ್ರೀ ಸೂಕ್ತ ಒಂದು ಹೇಳೋದು, ಓಂ ಐಂ ಹ್ರೀಂ ಶ್ರೀಂ ಲಲಿತಾಯಿ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ. ಆಮೇಲೆ ಓಂ ಐಂ ಹ್ರೀಂ ಶ್ರೀಂ ಪಾದ್ಯಂ ಶ್ರೀ ಲಲಿತಾಂ ತರ್ಪಯ ಇದು ಪೂಜಯಾಮಿ ನಮಃ. ನೆಕ್ಸ್ಟ್ ಸೆಂಟೆನ್ಸ್ ಆಫ್ ಶ್ರೀ ಸೂಕ್ತ 2ನೇ ಉಪಚಾರ. ಹಾಗೆ ಅದು ಕಸ್ಟಮೈಸ್ ಮಾಡ್ಕೊಂಡು ನೀವೇ ಮಾಡ್ಕೊಳ್ಳಿ, ನಾ ಹಾಗೆ ಮಾಡಿರೋದು, ಈಸಿ ಆಗತ್ತೆ. ಸರಿ, ಇಲ್ಲಿಗೆ ಉಪಚಾರ ಮುಗೀತು. ಸಿಂಪಲ್ ಆಗಿ ಇದೆಲ್ಲ ಎಕ್ಸ್ಟರ್ನಲ್ ಬೇಡ ಅಂದ್ರೆ ಆರಾಮಾಗಿ ಒಂದ್ ಜಾಗದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿ ಇದನ್ನ ಭಾವನೆ ಮಾಡ್ಕೊಂಡ್ರೆ ಫಲ ಜಾಸ್ತಿ.
ಪೂಜೆ ಆದ್ಮೇಲೆ ಕ್ಲೀನ್ ಮಾಡ್ಬೇಕೋ ಬೇಡವಾ? ಮತ್ತೆ ಯಾರು ನಮ್ಗೆ ಯಾರು ಉಪಚಾರ ಮಾಡಲ್ವೇ? ಸೊ ಭಾವನೆ ಮಾಡ್ಕೊಂಡ್ರೆ ಈಸಿ. ಸರಿ, ಮ್ಯೂಟ್ ಮಾಡಿ ಪ್ಲೀಸ್. ನಾನು ಯಾಕೆ ಮತ್ತೆ ಮ್ಯೂಟ್ ಮಾಡಿ ಅಂತ ಹೇಳ್ತೀನಿ ಅಂದ್ರೆ, ಕೆಲವು ರೆಕಾರ್ಡಿಂಗ್ಸ್ ಎಲ್ಲ ನನಗೆ ಉಪದೇಶ ಮಾಡಿರೋ ಗುರುಗಳು ಕಳಿಸ್ತಾ ಇದ್ದೀನಿ. ಅವ್ರು ಹೇಳೋದಿದನ್ನ, ಇದು ಯಾಕಪ್ಪ ಮಧ್ಯದಲ್ಲಿ ಹಿಂಗ್ ಮಾಡ್ತಾರೆ, ಉಪಾಸನ ದೃಷ್ಟಿಯಿಂದ ಕೇಳ್ಬೇಕಲ್ವಾ ಅಂತ ಅವ್ರ ವಾಕ್ಯವನ್ನು ನಿಮ್ಗೆ ಹೇಳ್ತೀನಿ. ನನಗ್ ತೊಂದರೆ ಇಲ್ಲ, ನಾನು ಆರಾಮಾಗಿ ಇರ್ತೀನಿ. ಅವ್ರ ಮಾತಷ್ಟೇ ನಿಮ್ಗೆ ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆಲ್ಲ ಹೋಗ್ತಿದೆ ಇದು. ಸೊ ನಾ ಕರೆಕ್ಟ್ ಆಗಿ ಹೇಳ್ತಿದ್ದೀನೋ ಇಲ್ಲೋ ಅಂತ ಅವ್ರು ಮಾನ್ಯ ಮಾಡ್ಬೇಕಲ್ವಾ. ಸೊ ದೇ ಆರ್ ಟೆಲ್ಲಿಂಗ್ ಇಟ್ ಇಸ್ ಫೈನ್, ಪರ್ಫೆಕ್ಟ್. ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಆಗೋದನ್ನ ನಿಲ್ಲಿಸಬಾರ್ದು ಹಾಗೆ ಅಂತ. ಹಾ, ಇವಾಗ ಇಲ್ಲಿದ್ವಿ. ಚತುಷ್ಷಷ್ಟಿ ಉಪಚಾರಾಢ್ಯ ಚತುಷ್ಷಷ್ಟಿ ಕಲಾಮಯಿ ಮಹಾ ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇವಿತ. ಚತುಷ್ಷಷ್ಟಿ ಕಲಾಮಯಿ ನಾವು ಇದು ಅರ್ಥ ನೋಡಿದ್ವಿ. ಇನ್ನೊಂದ್ಸತಿ ನೋಡೋಣ. ಕಲೆ ಅಂದ್ರೆ 64 ಕಲೆಗಳು, 64 ವಿದ್ಯೆ. ಅದು ಒಂದೊಂದು ಗ್ರಂಥದಲ್ಲಿ ಒಂದೊಂದ್ ತರ ಹೇಳಿದ್ದಾರೆ. ಬಟ್ ನಾವ್ ಇಲ್ಲಿ ಏನ್ ತಗೊಳ್ಬೇಕು ಅಂದ್ರೆ 64 ತಂತ್ರಗಳು ಅಂತ ತಗೊಳ್ಬೇಕು. ಅದಕ್ಕೆಲ್ಲಿ ರೆಫರೆನ್ಸ್? ಸೌಂದರ್ಯ ಲಹರಿ 31ನೇ ಶ್ಲೋಕ. ಚತುಷ್ಷಷ್ಟ್ಯಾ ತಂತ್ರೈಃ ಸಕಲಮಪಿ ಸಂಧಾಯ ಭುವನಂ ಸ್ಥಿತತ್ತತ್ ಸಿದ್ಧಿಃ ಪ್ರಸವ ಪರತಂತ್ರೈಃ ಪಶುಪತಿಃ ಪುನಸ್ತ್ವನ್ನಿರ್ಬಂಧಾತ್ ಅಖಿಲ ಪುರುಷಾರ್ಥೈಕ ಘಟನಾ ಸ್ವತಂತ್ರಂ ತೇ ತಂತ್ರಂ ಕ್ಷಿತಿತಲ ಮವಾತೀರರದಿತಂ. ಎಷ್ಟು ಚೆನ್ನಾಗಿದೆ ನೋಡಿ. ಚತುಷ್ಷಷ್ಟ್ಯಾ ತಂತ್ರೈಃ ಸಕಲಮಪಿ ಸಂಧಾಯ ಭುವನಂ. ಅಲ್ಲಿ ಒಂದು ಪಶುಪತಿ ಅಂತ ಒಂದು ವಾಕ್ಯ ಇದೆ. ಪಶುಪತಿ ಅಂದ್ರೆ ಈಶ್ವರ, ಶಿವ. ಶಿವ 64 ತಂತ್ರಗಳನ್ನ ಪ್ರಪಂಚಕ್ಕೆ ಕೊಟ್ಟ. ಈ 64 ತಂತ್ರವು ಒಂದೊಂದರಲ್ಲೂ ದೇವಿಯ ಮಹಾತ್ಮ್ಯವನ್ನು ಮಂತ್ರದ ಮೂಲಕ ಹೇಳಿದೆ. ಪುರಾಣದಲ್ಲಿ ಏನಾಗುತ್ತೆ, ದೇವಿಯ ಸಗಣ ರೂಪವನ್ನು ಹೇಳಿ, ಇವಾಗ ಸಪ್ತಶತಿ ಅಂತ ತಗೊಂಡಾಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಒಂದು ಕಾರ್ಯಕ್ಕೋಸ್ಕರ ಶುಂಭ ನಿಶುಂಭರನೋ ಅಥವಾ ಮಧುಕೈಟವರನೋ ಸಂಹಾರ ಮಾಡಕ್ಕೆ. ತಂತ್ರದಲ್ಲಿ ಆತರ ನಿಮ್ಗೆ ಪುರಾಣ ಗ್ರಂಥಗಳೇ ಬರೋದಿಲ್ಲ. ತಂತ್ರ ಇಸ್ ಆಲ್ ಇಂಟರ್ನಲ್. ನಮ್ಮಲ್ಲಿರುವ ಶತ್ರುಗಳನ್ನೇ ಮಂತ್ರದ ಮೂಲಕ ಅದನ್ನ ವೆಪನ್ ಯೂಸ್ ಮಾಡಿ ನೆಗೆಟಿವ್ ಫೋರ್ಸಸ್ ಅದನ್ನ ಡಿಸ್ಟ್ರಾಯ್ ಮಾಡೋದು. ಅದು ಪುರಾಣದಲ್ಲಿ ಸಗುಣಗಳಿದ್ದಾರೆ. ಇಲ್ಲಿ ಹಾಗಲ್ಲ. ಇಟ್ ಇಸ್ ಆಲ್ ಇಂಟರ್ನಲ್, ಬೇಸಿಕಲಿ ಎ ಕೈಂಡ್ ಆಫ್ ಮೆಡಿಟೇಷನ್. This was given by Lord Shiva 64 different tantras. ಆಯ್ತಾ? ಸ್ಥಿತ ತತ್ತತ್ ಸಿದ್ಧಿಹಿ, ಅಲ್ಲಿ ಪದ ನೋಡಿ. 64 ತಂತ್ರವನ್ನು ಕೊಟ್ಟಾದ್ಮೇಲೆ ಒಂದೊಂದು ಗ್ರಂಥದಲ್ಲಿಯೂ ಅಂದ್ರೆ ಒಂದೊಂದು ತಂತ್ರದಲ್ಲಿಯೂ ಹಲವಾರು ಸಿದ್ಧಿಗಳನ್ನು ಶಿವ ಅಡಗಿಸಿದ್ದಾನೆ. ಅದರಲ್ಲಿ ಯಾರ್ಯಾರಿಗೆ ಏನೇನ್ ಬೇಕೋ ಅದೆಲ್ಲ ನಿಮಗೆ ಕೋರಿಕೆ ಏನಿದೆಯೋ ಸರ್ವವೂ ಸಿಗುತ್ತೆ. ಒಂದೊಂದಕ್ಕೂ ಒಂದೊಂದು ಮಂತ್ರವಿದೆ. ಅದನ್ನ ಅನುಷ್ಠಾನ ಮಾಡೋರ್ಗೆ ಅದು ಫಲ ಸಿಗತ್ತೆ. ಆದ್ರೆ ಪುನಸ್ತ್ವನ್ನಿರ್ಬಂಧಾತ್, ಬೈ ದಿ ಆಜ್ಞಾ ಆಫ್ ದಿ ಮದರ್, ಪುನಃ ಅಗೇನ್ ನಿರ್ಬಂಧಾತ್, ಅಮ್ಮನವರ ಆಜ್ಞೆಯ ಪ್ರಕಾರ ಅಖಿಲ ಪುರುಷಾರ್ಥೈಕ ಘಟನಾ. ಕಾಮನ್ ಆಗಿ ಒಂದು ಬೇಕಪ್ಪ, ಅದು ಯಾವ್ದಾರು ಒಂದು ಗ್ರಂಥ ಇದೆಯಾ? 64ಅಲ್ಲಿ ಒಂದಿದೆ. ಎಲ್ಲಾನು ಬೇಕು ಅಂದ್ರೆ ಸಿಗಲ್ಲ. ಒಂದೇ ಒಂದು ಸಾಧನೆಗೆ ಯಾವ್ದೋ ಒಂದು ಫೋಕಸ್ಡ್ ಆಫ್ ಏರಿಯಾಗ ಮಾತ್ರ. ಇವಾಗ ಡಾಕ್ಟರ್ ಆಗ್ಬೇಕು ಅಂದ್ರೆ ಒಂದೇ ಒಂದು ಸಬ್ಜೆಕ್ಟ್, ಇದು ಒಂದು ತಂತ್ರ ಇದೆ, ಅದನ್ನ ಓದಿ ಅದನ್ನ ಸಾಧನೆ ಮಾಡಿ ನಾನು ಆಗಬಹುದು. ಬಟ್ ನನ್ನ ಲೈಫಲ್ಲಿ ಎಲ್ಲಾನು ಬೇಕು ಅಂದ್ರೆ ಅಖಿಲ ಪುರುಷಾರ್ಥೈಕ ಘಟನಾ, ಚತುರ್ವಿಧ ಪುರುಷಾರ್ಥವೂ ನನಗ್ ಸಿಗ್ಬೇಕು ಅಂದ್ರೆ ಯಾವ್ದಾರು ಒಂದು ತಂತ್ರ ಇದೆಯಾ? ಎಸ್, ಸ್ವತಂತ್ರಂ ತೇ ತಂತ್ರಂ. ಯುವರ್ ತಂತ್ರ ಇಸ್ ಸ್ವತಂತ್ರ. ಯಾವ್ದು? ಶ್ರೀವಿದ್ಯಾ. ಆ ಪದ ಹಾಕಿರೋದು ನೋಡಿ, ಸ್ವತಂತ್ರಂ ತೇ ತಂತ್ರಂ. Your vidya is independent and it is not like any other 64 vidyas. ಕ್ಷಿತಿತಲ ಮವಾತೀರ ರದಿತಂ. ಪುರುಷಾರ್ಥವನ್ನೆಲ್ಲ ಕೊಡುತ್ತೆ. ಹೌದಾ? ಅಷ್ಟೇನಾ? ಪುರುಷಾರ್ಥ ಅಂದ್ರೆ 4 ಅಲ್ವಾ? ಈಗ ನೀವ್ ಏನ್ ಕೋರಿಕೆ ಸೇರಿಸ್ತಿರೋ ಅದೆಲ್ಲ ಪುರುಷಾರ್ಥದಲ್ಲೇ ಬರ್ಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದಕ್ಕಿಂತ ಬೇಕಾ?
ಲೌಕಿಕವಾಗಿ ನಾವೇನಾರು ಆಗ್ಬೇಕು ಒಂದ್ ಗಳಿಸ್ಬೇಕು ಅಂದ್ರೂ ಅದು ಅರ್ಥಕಾಮದಲ್ಲೇ ಬರುತ್ತೆ. ನೀವು ಡಾಕ್ಟರ ಅರ್ಥಕಾಮ, ಇಂಜಿನಿಯರ ಅದು ಅರ್ಥಕಾಮದಲ್ಲೇ. ಬಟ್ ಆದ್ರೆ ಸಾಧಕರಾಗಿರೋ ನಾವು ಧರ್ಮ ಮತ್ತೆ ಮೋಕ್ಷದ ಕಡೆ ಗಮನ ಇರಬೇಕು. ಇಲ್ಲೂ ಒಂದು ಅಸೈನ್ಮೆಂಟ್ ಎಲ್ರಿಗೂ, ಯಾರಿಗಾಗತ್ತೋ ಮಾಡಿ. ಮಹಾನಿರ್ವಾಣ ತಂತ್ರ ಅಂತ ಒಂದು ಗ್ರಂಥ ಇದೆ, ಮಹಾನಿರ್ವಾಣ ತಂತ್ರ. ಈ ಮಹಾನಿರ್ವಾಣ ತಂತ್ರ ಬೃಹತ್ವಾದ ಗ್ರಂಥ, ಎಷ್ಟೋ ಸಾವಿರಾರು ಶ್ಲೋಕಗಳು. ನನ್ ಗೊತ್ತಿರೋ ಪ್ರಕಾರ ಒಂದ್ 10,000 ಶ್ಲೋಕಗಳಿದೆಯಪ್ಪ. ಪೂರ್ತಿ ಅಧ್ಯಯನ ನಾನು ಮಾಡಿಲ್ಲ, ಇಷ್ಟೇ ಆಗಿರೋದು, ಇನ್ನ ಇದೆ ಸುಮಾರು. ಅದರಲ್ಲಿ ಒಂದು ಭಾಗ ರುದ್ರಯಾಮಲ. ಕೇಳಿದಿರಾ? ರುದ್ರಯಾಮಲ ಅಂತ ಕೇಳಿರ್ಬೇಕು. ಅದೊಂದು ಸಬ್ಸೆಕ್ಟ್ ಆಫ್ ಮಹಾನಿರ್ವಾಣ ತಂತ್ರ. ಸಾರಿ, ಮಹಾನಿರ್ವಾಣ ಅಲ್ಲ, ಮಹಾನಿರ್ವಾಣ ತಂತ್ರ, ಕರೆಕ್ಟ್. ಅದ್ರಲ್ಲಿ ಒಂದು ಬ್ರಾಂಚ್ ರುದ್ರಯಾಮಲ. ಅದ್ರಲ್ಲಿ ಒಂದು ಬ್ರಾಂಚ್ ಅಲ್ಲಿ ಒಂದು ಚಾಪ್ಟರ್ ಅಲ್ಲಿ ಸಿದ್ಧ ಕುಂಜಿಕಾ ಸ್ತೋತ್ರ ಅಂತ ಬರುತ್ತೆ. ಸಪ್ತಶತಿ ಯಾರಿಗಾಗಿದೆಯೋ ಅವ್ರಿಗೆಲ್ಲ ಗೊತ್ತು ಇದು ಸಿದ್ಧ ಕುಂಜಿಕಾ ಸ್ತೋತ್ರ. ಗೀತಾ ಪ್ಲಸ್ ಗೋರಖ್ಪುರಲ್ಲಿ ಹಾಕಿರ್ತಾರೆ ಇದು. ನಾನು ಹೇಳ್ಬೇಕಾಗಿರೋದು ಇದೆಲ್ಲ ಬೇರೆ ಇದೆ, ಅದ್ರ ಬರ್ಕೊಂಡಿದ್ರೆ ಒಳ್ಳೇದು. ಯಾಕಂದ್ರೆ ಅಸೈನ್ಮೆಂಟ್ ಕೊಟ್ಮೇಲೆ ಸ್ವಲ್ಪ ಮಿಸ್ಗೈಡ್ ಮಾಡಿದ್ರೆ ಒಳ್ಳೇದು, ಆನ್ಸರ್ ಸಿಗ್ಬಾರ್ದಲ್ಲ, ಅದಕ್ಕೋಸ್ಕರ. ಇದಾಗಿದ ತಕ್ಷಣ ಮಹಾನಿರ್ವಾಣ ತಂತ್ರದಲ್ಲಿ ಪ್ರತಿಯೊಂದು ಚಾಪ್ಟರ್ ಅಲ್ಲಿಯೂ ಒಂದೊಂದು ಷೋಡಶಿ ಮಂತ್ರವನ್ನ ಶಿವ ಸ್ತೋತ್ರದ ಮೂಲಕ ಸೀಕ್ರೆಟ್ ಆಗಿ ಅಡಗಿಸಿದಾನೆ. ನಿಮ್ ಕೆಲ್ಸ ಏನು ಅಂದ್ರೆ ಅದನ್ನ ತೆಗಿಯೋದು. ಯು ಹ್ಯಾವ್ ಟು ಫೈಂಡ್ ಔಟ್ ದ ಷೋಡಶಿ ಮಂತ್ರ, 64 ಟೈಪ್ಸ್ ಆಫ್ ಷೋಡಶಿ ಮಂತ್ರ ಫ್ರಮ್ ಮಹಾನಿರ್ವಾಣ. ಅದು ಬೀಜಾಕ್ಷರ ಇಲ್ಲ, ಸ್ತೋತ್ರದ ಮೂಲಕ ಇದೆ. ಆ ಸ್ತೋತ್ರದಿಂದ ಅಕ್ಷರವನ್ನ ತೆಗಿಬೇಕು. ಈಗ ನಾವು ಷೋಡಶಿ ಮಂತ್ರವೇ ಗೊತ್ತಿಲ್ವೇ ಅಂತೆಲ್ಲ ಹೇಳ್ಬೇಡಿ. ಗೂಗಲ್ ಅಲ್ಲಿ ಹಾಕಿದ್ರೆ ಸರ್ವವೂ ಬರುತ್ತೆ, ಅದೇನು ವಿಶೇಷ ಏನಲ್ಲ, ಎಲ್ಲವೂ ಬರುತ್ತೆ. ಗೂಗಲ್ ಬರ್ದೇ ಇರೋದ ಅದನ್ನ ತೆಗಿಬೇಕು. ಒಂದಿಲ್ಲ ಕ್ಲೂ ಕೊಡ್ತೀನಿ, ಇದುವರೆಗೂ ನನಗೆ ತೆಗಿಯಕ್ ಆಗಿಲ್ಲ, ಫ್ರಾಂಕ್ ಹೇಳ್ಬಿಡ್ತೀನಿ. ಐದು ಮಾತ್ರ ತೆಗಿಯಕ್ ಆಗಿರೋದು. ಟ್ರೈ ಮಾಡಿ, ಅಟ್ಲೀಸ್ಟ್ 5 ಆದ್ರೂ ಆಗತ್ತ ಅಂತ. 5th ಚಾಪ್ಟರ್ ಮಹಾನಿರ್ವಾಣ ತಂತ್ರ ಅಲ್ಲಿ 5th ಚಾಪ್ಟರ್ 14th and 17th ಶ್ಲೋಕ ಆದ್ಮೇಲೆ ಒಂದು ರೆಫರೆನ್ಸ್ ಇದೆ. ಏನ್ ರೆಫರೆನ್ಸ್? ಷೋಡಶ್ಯಾಂ ಸಮಾಖ್ಯಾತಂ ಸರ್ವತಂತ್ರೇಶು ಗೋಪಿತ ಅಂತ ಶಿವ ಒಂದು ವಾಕ್ಯ ಹೇಳ್ತಾನೆ ಅಲ್ಲಿ. ಷೋಡಶ್ಯಾಂ ಸಮಾಖ್ಯಾತಂ ಸರ್ವತಂತ್ರೇಶು ಗೋಪಿತ. ಗೋಪಿತ ಅಂದ್ರೆ ಸೀಕ್ರೆಟ್. ಷೋಡಶ್ಯಾಂ ಸಮಾಖ್ಯಾತಂ, ನಾನು ಅದನ್ನ ಬೀಜವಾಗಿ ಗೊತ್ತಿಲ್ಲದೆ ಒಂದು ಕವರ್ ಹಾಕಿ ಮುಚ್ಚಿಟ್ಬಿಡ್ತೀನಿ. ಕವರ್ ಅಂತ ಏನೋ ಸ್ತೋತ್ರಗಳು. ಸರ್ವತಂತ್ರೇಶು ಗೋಪಿತ ಅಂದ್ರೆ 64 ತಂತ್ರದಲ್ಲಿ ಹೇಳಿರುವ ಷೋಡಶಿ ಮಂತ್ರವನ್ನು ಈ ಮಹಾನಿರ್ವಾಣ ತಂತ್ರದಲ್ಲಿ 64 ಶ್ಲೋಕವಾಗಿ ಮಾಡಿ ಅದನ್ನ ಅಡಗಿಸಿಟ್ಟಿದ್ದೀನಿ. ಇದು ಯಾರಿಗೆ ತಿಳಿಯುತ್ತೋ ದೇ ವಿಲ್ ಕ್ರಾಸ್ ಓವರ್ ದಿ ಓಷನ್ ಆಫ್ ಸಂಸಾರ ಅಂತ ಉಪಾಸನಾ ಗ್ರಂಥದಲ್ಲಿ ಇರುವ ನಿಯಮ. ಇದಾಗಿದ ತಕ್ಷಣ ಒಂದು ಮಂತ್ರ ಬರುತ್ತೆ. ಈ ಶ್ಲೋಕ ಆಗಿದ ತಕ್ಷಣ ಒಂದು ಮಂತ್ರ ಬರುತ್ತೆ. ಆ ಮಂತ್ರ ಬೀಜಾಕ್ಷರ, ನಾನು ಇಲ್ಲಿ ಸಭೆಯಲ್ಲಿ ಹೇಳೋದಿಲ್ಲ. ಆ ಮಂತ್ರ ಒಂದು ಬೀಜಾಕ್ಷರ. ಅದು ನಿಮ್ಗೆ ಓಪನ್ ಆಗಿ ಕಾಣುತ್ತೆ. ಆ ಶ್ಲೋಕವನ್ನು ಓದ್ತಿದ್ದಂಗೆ ನಿಮ್ಗೆ ಓಂ ಐಂ ಹ್ರೀಂ ಶರ ಏನಿತ್ತು ಅದೇ ತರ ಒಂದು ಶ್ಲೋಕ ಇರುತ್ತೆ. ಅದನ್ನ ಸುಮಾರು ಕೆಲವು ನಿಯಮ ಇದೆ. 40 ದಿವಸನೋ ಒಂದು ಪಕ್ಷನೋ ಅದನ್ನ ಅನುಷ್ಠಾನ ಮಾಡಿ ಆಮೇಲೆ ಈಶ್ವರನ್ನ ಪ್ರಾರ್ಥನೆ ಮಾಡ್ಕೊಂಡ್ರೆ ಥ್ರೂ ಡ್ರೀಮ್ ಆರ್ ಥ್ರೂ ಸಮ್ ಅದರ್ ಯಾರೋ ಗುರುಮುಖನೋ 64 ಷೋಡಶ ವಿದ್ಯೆವು ನಿಮಗ್ ಸಿಗತ್ತೆ ಅಂತ ಈಶ್ವರನ ಪ್ರಾಮಿಸ್. ಹೇಳಿದ 10 ನಿಮಿಷದಲ್ಲಿ, ಬಟ್ ಅದು ಮಾಡ್ಬೇಕಾಗಿರೋದು ಇಟ್ ಟೇಕ್ಸ್ ಸೋ ಮೆನಿ ಇಯರ್ಸ್. ಬಹಳ ಬಹಳ ಕಷ್ಟ. ಟ್ರೈ ಮಾಡಿ, ಬಟ್ ವರ್ತ್ ಡೂಯಿಂಗ್. ಅಟ್ಲೀಸ್ಟ್ ನೀವು ಮಾಡ್ತಾ ಇದ್ದಾಗ ಲಾಟ್ ಆಫ್ ಥಿಂಗ್ಸ್ ವಿಲ್ ಗೆಟ್ ಎಕ್ಸ್ಪೋಸ್ಡ್. ಏನ ಶಾಸ್ತ್ರ ಹೇಗೆಲ್ಲ ಇದೆ, ತಂತ್ರಶಾಸ್ತ್ರ ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ ನಿಮ್ಗೆ. ಎಷ್ಟು ಕ್ಲೂ ಕೊಟ್ಟಿದ್ದೀನಿ, ಟ್ರೈ ಮಾಡಿ. ಆ ಬುಕ್ ಎಲ್ಲಿ ಸಿಗುತ್ತೆ? ಕನ್ನಡದ ಸಂಸ್ಕೃತ? ಅಂಗಡಿಯಲ್ಲಿ ಸಿಗತ್ತೆ.
ವೇದಾಂತ ಬುಕ್ ಹೌಸ್, ಚಾಮರಾಜಪೇಟೆ. ಸಂಸ್ಕೃತದಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಬಟ್ ಕನ್ನಡ ಐ ಡೋಂಟ್ ನೋ, ನನ್ನ ಹತ್ರ ಇರೋದು ಸಂಸ್ಕೃತ. ಇಂಗ್ಲಿಷ್ ಅಲ್ಲಿ ಇದೆ. ಆರ್ಥರ್ ಅವಲಾನ್, ಸರ್ ಜಾನ್ ವುಡ್ರಫ್, he has written, but he has not written on all, translation is not on all shlokas, abridged version ಕಮ್ಮಿ ಮಾತ್ರ ಇದೆ. ಅದಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. You might try, but ಸಂಸ್ಕೃತ is available. But you might get hint in Sir John Woodruff book ಅಲ್ಲಿ. ರೆಡ್ ಕಲರ್ ಬುಕ್, ಓವಲ್ ಶೇಪ್ ಅಲ್ಲಿ ಯೆಲ್ಲೋ ಕಲರ್ ಆಗಿ ಕುಂಡಲಿಗೆ ಒಂದು ಆಕಾರವಾಗಿ ಬರ್ದಿದ್ದಾನೆ. ದಟ್ ವಾಸ್ ಅನ್ ಓಲ್ಡ್ ಎಡಿಷನ್, ಇವಾಗ ಗೊತ್ತಿಲ್ಲ ಹೇಗ್ ಮಾಡಿದ್ರು. ಹೇಳಬೇಕು ಅಂದ್ರೆ ದಯವಿಟ್ಟು ಪ್ಲೀಸ್ ಮ್ಯೂಟ್ ಮಾಡಿ, ಫ್ಲೋ ಕಟ್ ಆಗ್ಬಿಡುತ್ತೆ. He was the first person to write books on ಶ್ರೀವಿದ್ಯಾ and ತಂತ್ರ. ಸುಮಾರು ಗ್ರಂಥಗಳು. ಅಂದ್ರೆ ಪಾಶ್ಚಾತ್ಯ ಒಬ್ಬ ವ್ಯಕ್ತಿ ಬರ್ದಿರೋದು ಅವನೊಬ್ಬನೇ. ಸಂಸ್ಕೃತದಲ್ಲಿ ನಮ್ಮ ಗುರು ಹಿರಿಯರು ಋಷಿ ಮುನಿಗಳೆಲ್ಲ ಮಾಡಿದ್ದಾರೆ, ಅದನ್ನ ಆಂಗ್ಲ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದು. ಮತ್ತು ಹಿ ವಾಸ್ ಎ ಡಿವೋಟಿ ಆಫ್ ಕೃಷ್ಣ. ಇಸ್ಕಾನ್ಗೆ ಸೇರಿದವನು, ಡೆಲ್ಲಿ ಇಸ್ಕಾನ್. ಅಲ್ಲಿಂದ ಆಮೇಲೆ ಅದು ಸರಿ ಇಲ್ಲ ಅಂತ ಗೊತ್ತಾಯ್ತು, ಆಮೇಲೆ ಶ್ರೀವಿದ್ಯಾ ಸಾಧನೆ ಮಾಡ್ದ. ಮೆನಿ ಬುಕ್ಸ್, ಪ್ರಿನ್ಸಿಪಲ್ಸ್ ಆಫ್ ತಂತ್ರ, ಶಿವ ಅಂಡ್ ಶಕ್ತಿ, ದ ಯೂನಿವರ್ಸಲ್ ಸೌಂಡ್, ದ ಮೆಜೆಸ್ಟಿಕ್ ಪಾತ್, ಇದರೆಲ್ಲ ಸುಮಾರು ಗ್ರಂಥ ಬರ್ದಿದ್ದಾನೆ. ಇದು ಟ್ರೈ ಮಾಡಿ. ರೈಟ್, ಮುಂದೆ ಹೋಗುವ. ಮುಂದೆ ಮನುವಿದ್ಯಾ, ಚಂದ್ರವಿದ್ಯಾ, ಚಂದ್ರಮಂಡಲ ಮಧ್ಯಗ, ಚಾರು ರೂಪ, ಚಾರುಹಾಸ, ಚಾರು ಚಂದ್ರ ಕಲಾಧರ. ಮನುವಿದ್ಯಾ, ಮನುವಿದ್ಯಾ ಅಂದ್ರೆ ಮಂತ್ರವಿದ್ಯಾ. ಮನುಗೆ ಮಂತ್ರ ಅಂತ ಹೆಸರು. ಮಂತ್ರ ಅಂದ್ರೆ ಶ್ರೀವಿದ್ಯಾ ಮಂತ್ರ. ಶ್ರೀವಿದ್ಯಾ ಸಂಪ್ರದಾಯದಲ್ಲಿ 12 ಪ್ರಧಾನ ಋಷಿಗಳಿರ್ತಾರೆ. 12 ಪ್ರಧಾನ ಋಷಿಗಳು. ಈ ಋಷಿಗಳೇ ದೇವತೆ ಅಂತಾನು ಕರೆಸ್ಕೊಳ್ತಾರೆ. ಅದರಲ್ಲಿ ಮನು ಒಬ್ಬ ಕೂಡ. ಅದಕ್ಕೆ ಮನುವಿದ್ಯಾ. ಯಾರು 12? ಪ್ರಪ್ರಥಮವಾಗಿ ಮನು, ಎರಡನೇದು ಚಂದ್ರ, ಮೂರನೇದು ಕುಬೇರ, ಅಗಸ್ತ್ಯ, ಲೋಪಾಮುದ್ರ, ಆರನೇದು ಮನ್ಮಥ, ಅಗ್ನಿ, ಇಂದ್ರ, ಸೂರ್ಯ, ದುರ್ವಾಸ, ಸ್ಕಂದ, ಶಿವ. 12 ಆಯ್ತು. ಸೊ ಶಿವನು ಒಬ್ಬ ಋಷಿ. ಶ್ರೀವಿದ್ಯದಲ್ಲಿ ಶಿವ ಇಸ್ ಆಲ್ಸೋ ಎ ಋಷಿ. ಅದಕ್ಕೆ ಸ್ವತಂತ್ರಂ ತೇ ತಂತ್ರಂ. ಶಂಕರದಲ್ಲಿ ಬರಿಬೇಕು ಅಂದ್ರೆ ಹಿ ವುಡ್ ಹ್ಯಾವ್ ರೆಫರ್ಡ್ ಮಹಾನಿರ್ವಾಣ ತಂತ್ರ. ಶಂಕರದ ಕಾಂಟ್ರಿಬ್ಯೂಷನ್ ಎಲ್ಲಿ, ಮ್ಯಾಚ್ಲೆಸ್ ಕಾಂಟ್ರಿಬ್ಯೂಷನ್. ಯಾವ್ದನ್ ಮುಟ್ಟಿಲ್ಲೋ ಗೊತ್ತಿಲ್ಲ ಅವರು. ಪ್ರಚಲಿತವಾಗಿರೋದು ಕಲಿಯುಗಕ್ಕೆ ಈ 2. ಈ 12ರಲ್ಲಿ ಕಲಿಯುಗಕ್ಕೆ 2 ಪ್ರಚಲಿತವಾಗಿದೆ. ಒಂದು ಮನ್ಮಥ ವಿದ್ಯಾ, ಇನ್ನೊಂದು ಲೋಪಾಮುದ್ರಾ ವಿದ್ಯಾ. ಲೋಪಾಮುದ್ರಾ ವಿದ್ಯಾ ಹೆಸರು ಹಾದಿ ವಿದ್ಯಾ. ಹಾದಿ ವಿದ್ಯಾ ಅಂದ್ರೆ ಪಂಚದಶಿ ಅಥವಾ ಷೋಡಶಿ ಹ ಅಕ್ಷರದಿಂದ ಶುರು ಆಗತ್ತೆ. ಮನ್ಮಥನ ವಿದ್ಯಾ ಕಾದಿ ವಿದ್ಯಾ. ಕ ಇಂದ ಶುರು ಆಗತ್ತೆ. ಕ ಅನ್ನುವ ಅಕ್ಷರ ನಾವೆಲ್ಲರೂ ಮಾಡುದು. ಅಂದ್ರೆ ಯಾರ್ಯಾರು ಶ್ರೀವಿದ್ಯಾನುಷ್ಠಾನ ದಕ್ಷಿಣಾಮೂರ್ತಿ ಸಂಪ್ರದಾಯದಲ್ಲಿ ಇದೆಯೋ ಅವರೆಲ್ಲ ಮಾಡುವಂಥದ್ದು ಕಾದಿ ವಿದ್ಯಾ. ನಾರ್ತ್ ಅಲ್ಲಿ ಕೆಲವು ಕಡೆ ಲೋಪಾಮುದ್ರಾ ವಿದ್ಯೆ ಇದೆ. ಕೆಲವು ಶ್ರೀಚಕ್ರ ಪೀಠಾಧೀಶ್ವರಗಳಂತ ನಾರ್ತ್ ಅಲ್ಲಿ ಸುಮಾರು ಜನ ಕರೆಸ್ಕೊಳ್ತಾರೆ. ಕಾಶಿಲೆಲ್ಲ ದಕ್ಷಿಣಾಮೂರ್ತಿ ಮನ್ಮಥನಿಗಿಂತ ಅವರು ಲೋಪಾಮುದ್ರ ವಿದ್ಯವೇ ಅವ್ರಿಗೆ ಪ್ರಾಧಾನ್ಯ ಇರಬಹುದು. ಅದನ್ನ ಪರಂಪರಾ ಭೇದ ಅಷ್ಟೇ. ಬಟ್ ಮಾನ್ಯವಾಗಿರೋದು ಇವೆರಡು.
ಗುರುಗಳೇ 11ನೇ ಋಷಿ ಯಾರು ಗುರುಗಳೇ? ಸ್ಕಂದ. Okay. ಇದರಲ್ಲಿ ಇನ್ನೊಂದು ಹೇಳ್ಬೇಕು, ದೂರ್ವಾಸ ಮುಖ್ಯವಾದ ಋಷಿ. ದತ್ತಾತ್ರೇಯನಿಂದ ದೂರ್ವಾಸರಿಗೆ ಸಂಪೂರ್ಣವಾದ ಶ್ರೀವಿದ್ಯೆ ಮಂತ್ರವು ಉಪದೇಶವಾಯಿತು. ಈ ದೂರ್ವಾಸ ಮಹರ್ಷಿಗಳನ್ನೇ ವಾಸಿಷ್ಠ ಗಣಪತಿ ಮುನಿಗಳಿಗೆ ಚಿನ್ನಮಸ್ತ ಅನ್ನುವ ರೇಣುಕಾದೇವಿಯ ಮಂತ್ರವನ್ನು ಉಪದೇಶ ಮಾಡಿದರು. ಕಾಂಚಿ ಕಾಮಕೋಟಿ ಪೀಠದಲ್ಲಿ ಪೂಜಾ ಕಲ್ಪ, ಅಮ್ಮನವ್ರಿಗೆ ಇವತ್ತೇನಾದ್ರು ಪೂಜೆ ಮಾಡ್ತಿದ್ದಾರೆ ಅಂದ್ರೆ 2 ಗ್ರಂಥ ಆಧರಿಸಿ ಮಾಡ್ತಿದ್ದಾರೆ. ಒಂದು ಪರಶುರಾಮ ಕಲ್ಪಸೂತ್ರ, ಇನ್ನೊಂದು ದೂರ್ವಾಸ ಮಹರ್ಷಿಗಳು ಬರೆದುಕೊಟ್ಟಿರುವ ಷೋಡಶೋಪಚಾರ ಪೂಜಾ ಕಲ್ಪ. ಇವತ್ತೇನ್ ಪೂಜಾ ಪದ್ಧತಿ ನಡೀತಾ ಇದೆ ಕಂಚಿ ಕಾಮಕೋಟಿ ಪೀಠದಲ್ಲಿ, ದೂರ್ವಾಸರು ಹಾಕಿಕೊಟ್ಟಿರುವ ವಿಧಿ ಪ್ರಕಾರನೇ. ಇವರು 2 ಗ್ರಂಥವನ್ನು ಬರೆದಿದ್ದಾರೆ. ಯಾರು? ದೂರ್ವಾಸರು. ಆರ್ಯಾದ್ವಿಷತಿ 200 ಶ್ಲೋಕಗಳು. ಇವಾಗ ಇದು ಅವೈಲಬಲ್ ಇರಬಹುದು ಮೋಸ್ಟ್ಲಿ, ಬಟ್ ಸುಮಾರು ಗೊತ್ತಿಲ್ಲ ನನಗೆ, ಇರಬಹುದು ಮೋಸ್ಟ್ಲಿ ಅನ್ಕೊಂಡಿದ್ದೀನಿ. ಆರ್ಯಾದ್ವಿಷತಿ. ಮತ್ತಿನ್ನೊಂದು ಶಕ್ತಿ ಮಹಿಮ್ನಾ ಸ್ತೋತ್ರ. ಇದು ವೆರಿ ಇಂಪಾರ್ಟೆಂಟ್ ಗ್ರಂಥ. 64 ಶ್ಲೋಕಗಳು ಇರಬೇಕು ಅಂತ ನನ್ನ ಅನಿಸಿಕೆ. ಸಾಧ್ಯವಾದ್ರೆ ಇದನ್ನ ಓದಿ, ಗ್ರಂಥವನ್ನ ತಗೊಂಡು ಶಕ್ತಿ ಮಹಿಮ್ನಾ ಸ್ತೋತ್ರ ಪಾರಾಯಣ ಮಾಡಿ. ಶ್ರೀವಿದ್ಯದ ಜಪ ಮಾಡುವ ಫಲವೇ ಈ ಶಕ್ತಿ ಮಹಿಮ್ನಾ ಸ್ತೋತ್ರದಲ್ಲಿ ಅಡಗಿಸಿದ್ದಾರೆ. 2ನೇ ಶ್ಲೋಕದಲ್ಲೇನೆ ಪಂಚಶ್ರೀ ಮಂತ್ರವನ್ನ ಸ್ತೋತ್ರ ಮೂಲಕವಾಗಿ ಕೊಟ್ಟಿದ್ದಾರೆ ದೂರ್ವಾಸರು. ತುಂಬಾ ಚೆನ್ನಾಗಿದೆ ಶಕ್ತಿ ಮಹಿಮ್ನಾ ಸ್ತೋತ್ರ. ಇಷ್ಟಕ್ಕೆ ಹೆಸರು ಮನೋವಿದ್ಯಾ. ನೆಕ್ಸ್ಟ್ ಚಂದ್ರವಿದ್ಯಾ. ಒಬ್ಬರನ್ನ ಹೇಳಿದ್ರೆ ಸಾಕಾಗಲ್ವಲ್ಲ, ಫಾಲೋವರ್ಸ್ ಒಂದಿಬ್ರನ್ನಾದ್ರೂ ತೋರಿಸ್ಬೇಕಲ್ಲ. ಸೊ ಅದಕ್ಕೆ ಮನು ಆದ್ಮೇಲೆ ಚಂದ್ರವಿದ್ಯಾ. ಇನ್ನೊಬ್ಬ ಆಚಾರ್ಯ, ಚಂದ್ರನು ಶ್ರೀವಿದ್ಯೆಗೆ ಇನ್ನೊಂದು ಆಚಾರ್ಯ. ಬಟ್ ಆದ್ರೆ ಅರ್ಥ ಏನು? ಚಂದ್ರವಿದ್ಯಾ ಅಂದ್ರೆ ಸೋಮಲತೆ, ಅಂದ್ರೆ ಸೋಮರಸ. ನಾವ್ ಹಿಂದೆ ನೋಡಿದ್ವಿ ಸೋಮರಸ ಎಲ್ಲಿಗೆ ಸಂಕೇತ? ಲಂಬಿಕಾ ಯೋಗಕ್ಕೆ. ಲಂಬಿಕಾ ಯೋಗ ಇಸ್ ಈಕ್ವಲ್ ಟು ಸೋಮರಸ, ಅಂದ್ರೆ ಕುಂಡಲಿನಿ ವಿದ್ಯೆಗೆ ಚಂದ್ರವಿದ್ಯಾ. ಚಂದ್ರಮಂಡಲ ಮಧ್ಯಗ. ಚಂದ್ರಮಂಡಲ ಅಂದ್ರೆ ಸಹಸ್ರಾರ ಮಂಡಲ, ಅದೊಂದು ಅರ್ಥ. ಚಂದ್ರಮಂಡಲ ಅಂದ್ರೆ ಶ್ರೀಚಕ್ರ ಮಂಡಲ ಅಂತಾನು ಅರ್ಥ, ಅಂದ್ರೆ ಪೂರ್ತಿ ಶ್ರೀಚಕ್ರ. ಈ ಶ್ರೀಚಕ್ರವನ್ನ 3 ವಿಭಾಗ ಮಾಡ್ಬೇಕು ಇವಾಗ. 9 ಆವರಣಗಳು, 9 ಆವರಣ 3 ವಿಭಾಗ ಮಾಡ್ಬೇಕು. 1 to 3, 4 to 6, 7 to 9. 1 ರಿಂದ 3 ಇರೋದು ಅಗ್ನಿಮಂಡಲ. 4 ರಿಂದ 6 ಸೂರ್ಯಮಂಡಲ. 7 ರಿಂದ 9 ಚಂದ್ರಮಂಡಲ. ಇದು ಷಟ್ಚಕ್ರಕ್ಕೆ ನಾವು ಹೋಲಿಸ್ಬೇಕು ಅಂದ್ರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರಕ್ಕೆ ಅಗ್ನಿಮಂಡಲ ಅಂತ ಹೆಸರು. ಸೂರ್ಯಮಂಡಲಕ್ಕೆ ಅನಾಹತ ವಿಶುದ್ಧಿ. ಸಹಸ್ರಕ್ಕೆ ಚಂದ್ರಮಂಡಲ. ಆಗ್ನೇಯವನ್ನು ಸೇರಿಸಬಹುದು, ಆಗ್ನೇಯ ಅಂಡ್ ಸಹಸ್ರಾರ. ಈ ತ್ರಿಕೋಣ ಇದೆಯಲ್ಲ, ತ್ರಿಕೋಣ ಅಂಡ್ ಬಿಂದು, ಆ ಬಿಂದು ಮಧ್ಯದಲ್ಲಿರೋದಕ್ಕೆ ಚಂದ್ರಮಂಡಲ ಮಧ್ಯಗ. ಬಿಕಾಸ್ ಶಿ ಈಸ್ ಅಟ್ ದಿ ಸೆಂಟರ್, ಅದಕ್ಕೆ ಚಂದ್ರಮಂಡಲ ಮಧ್ಯಗ ಅಂತ ಹೆಸರು.
ಚಾರು ರೂಪ, ಸುಂದರ, ಬ್ಯೂಟಿಫುಲ್, ಚಾರು ರೂಪ. ಹೆಸರಿಟ್ಕೊಳ್ತಾರಲ್ಲ, ಚಾರುಹಾಸ, ಚಾರುಲತಾ ಅಂದ್ರೆ ಆನಂದ ರೂಪಿಣಿ. ಯಾವಾಗ ಕಾಮೇಶ್ವರನ್ ಜೊತೆ ಅಮ್ಮನವರು ಸೇರ್ಬಿಡ್ತಾರೋ ಆನಂದವಾಗಿರ್ತಾರೆ. ಇನ್ನೊಂದು ಪೂರ್ಣಿಮಾ ಚಂದ್ರನಿಗೂ ಚಾರು ರೂಪ ಅಂತ ಹೆಸರು. ಲಲಿತಾ ತ್ರಿಶೂಲಿಯಲ್ಲಿ ನಾಮ ಇದೆ, ಚಾರು ರೂಪಾಯಿ ನಮಃ. ಅಂದ್ರೆ ಡೈರೆಕ್ಟ್ ಆಗಿ ಚಾರು ಅಂತಾನೆ ಬರಲ್ಲ, ಯಾಕಂದ್ರೆ ಬೀಜಾಕ್ಷರ ಅಲ್ಲಿ ಸೇರಿಲ್ಲ. ಬಟ್ ಶಂಕರರು ತಗೊಳ್ತಾರೆ, ಶಂಕರ ಭಾಷ್ಯ ಇದೆ ತ್ರಿಶತಿ ಮೇಲೆ, ಅದ್ಭುತವಾಗಿ ಬರ್ದಿದ್ದಾರೆ. ಅಲ್ಲಿ ಅವ್ರು ಬರೀತಾರೆ ಈ ಚಾರು ರೂಪಾಗೆ, ದುಃಖ ಸರ್ವೇಶ ರಹಿತ ಚಾರು ರೂಪ. ಯಾವ ಕಾರಣಕ್ಕೂ ದುಃಖವೇ ಇಲ್ಲ, ದುಃಖ ಸರ್ವೇಶ ರಹಿತ ಚಾರು ರೂಪ. ಚಾರುಹಾಸ, ಮುಖದಲ್ಲಿ ಕಾಣುತ್ತೆ ನಗು. ಚಾರುಹಾಸ ಅಂದ್ರೆ ನೋಡಿದ ತಕ್ಷಣ ಮುಖದಲ್ಲಿ ನಗು ಕಾಣುತ್ತೆ, ಅದಕ್ಕೆ ಚಾರುಹಾಸ. ಚಾರು ಚಂದ್ರ ಕಲಾಧರ, ಚಾರು ಚಂದ್ರ ಕಲಾಧರ ಅಂದ್ರೆ ಷೋಡಶಿ ಮಂತ್ರ. ಅಂದ್ರೆ ಸಗುಣ ಧ್ಯಾನವನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇದ್ದಾಗ ಮುಖದಲ್ಲಿ ಒಂದು ನೆಮ್ಮದಿಯ ಮಂದಸ್ಮಿತವಾದ ಮುಖ. ರಾಮಕೃಷ್ಣ ಪರಮಹಂಸರಿಗೆ ಯಾಕಂದ್ರೆ ಯಾವಾಗ್ಲೂ ಭಾವ ಸಮಾಧಿಗೆ ಹೋಗೋರವರು. ಯಾರು ಅಮ್ಮನ ಕಾಳಿ ಅಂತ ಹೇಳಿದ ತಕ್ಷಣ ಸಮಾಧಿ, ಇಲ್ಲ ಮಂತ್ರ ಜಪ ಹೀಗೆ ತಿರುಗಿಸ್ತಾ ಇದ್ರೆ ಅದನ್ನ ನೋಡ್ತಾ ಇದ್ದಕ್ಕೆ ಸಮಾಧಿ. ಸೊ ಅದಕ್ಕೆ ಭಾವ ಸಮಾಧಿ ಅಂತ ಹೆಸರು. ಅವ್ರಿಗೇನಾರು ಒಂದು ಆಲಂಬನೆ ಬೇಕಾಗ್ತಾ ಇತ್ತು ಒಂದ್ ಸಮಾಧಿಗೆ ಹೋಗಕ್ಕೆ. ಸೊ ಯಾವ್ದೇ ಒಂದು ವಸ್ತು ಎಲ್ಲಿ ನೋಡಿದ್ರು ಇಮಿಡಿಯೇಟ್ಲಿ ಆ ಸ್ಟೇಟ್ಗೆ ಹೋಗ್ಬಿಡೋರು. ಅದಕ್ಕೆ ಯಾರೋ ಒಬ್ಬ ಕೇಳಿದ್ರು, ಯಾರು ಎಂ ಅಂದ್ರೆ ಯಾರು? ನಮ್ ಶ್ರೀ ಎಂ ಅಲ್ಲ, ಆಮೇಲೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಿ. ಮಹೇಶ್ವರನಾಥ್ ಗುಪ್ತಾ ಆರ್ ಮಹೇಂದ್ರನಾಥ್ ಗುಪ್ತಾ, ಹೂ ರೋಡ್ ದಿ ಗಾಸ್ಪೆಲ್ ಆಫ್ ರಾಮಕೃಷ್ಣ. ರಾಮಕೃಷ್ಣ ಕಥಾಮೃತ ಅಂತ 5 ವಾಲ್ಯೂಮ್ಸ್ ಅಲ್ಲಿ ಫಸ್ಟ್ ಬೆಂಗಾಲಲ್ಲಿ ಬಂತು. ಅದನ್ನೇ ಕುವೆಂಪು ಅವರು 5 ವಾಲ್ಯೂಮ್ ಅಲ್ಲಿ ಕನ್ನಡದಲ್ಲಿ ಮಾಡಿದ್ರು. ಗಾಸ್ಪೆಲ್ ಆಫ್ ರಾಮಕೃಷ್ಣ ಅಂತ ಇವಾಗ ಒಂದು 2 ವಾಲ್ಯೂಮ್ಸ್ ಅಲ್ಲಿ ಸ್ವಾಮಿ ಚೇತನಾನಂದ ಮಾಡಿದ್ದಾರೆ, ರಾಮಕೃಷ್ಣ ಮಿಷನ್ ಅವರು. ಅಂಡ್ ಇನ್ನೊಂದು ಬುಕ್ ಬರೆದಿದ್ದಾರೆ, ಎಕ್ಸ್ಟ್ರಾಕ್ಟ್ ಆಫ್ ಗಾಸ್ಪೆಲ್, ದೇ ಲಿವ್ಡ್ ವಿತ್ ಹಿಮ್. ಅಂದ್ರೆ ದೇ ಅಂದ್ರೆ ಯಾರು? ದ 16 ಡಿಸೈಪಲ್ಸ್ ಆಫ್ ರಾಮಕೃಷ್ಣ ಯಾರಿದ್ರು? ಸ್ಟಾರ್ಟಿಂಗ್ ಫ್ರಮ್ ವಿವೇಕಾನಂದ ಟು ಸ್ವಾಮಿ ಬ್ರಹ್ಮಾನಂದರು, ಆಮೇಲೆ ಅಖಂಡಾನಂದ, 16 ಅವ್ರನ್ನೆಲ್ಲ ಮಾನಸ ಪುತ್ರರು ಅಂತ ಕರೀತಾರೆ. ಹೇಗೆ ಚತುರ್ಮುಖ ಬ್ರಹ್ಮ ಸನಕಾದಿ ಸನಂದರನ ಮಾನಸದಿಂದ ಅಥವಾ ಸಪ್ತಋಷಿಗಳನ್ನ ಹುಟ್ಟಿಸಿದ್ನೋ, ರಾಮಕೃಷ್ಣ ಪರಮಹಂಸರ ಮಾನಸ ಸಂಕಲ್ಪದಿಂದ ಈ 16 ಯತಿಗಳು ಹುಟ್ಟಿದ್ರು ಅಂತ. ನೀವು ಯಾವ್ದೇ ರಾಮಕೃಷ್ಣ ಮಿಷನ್ಗೆ ಹೋಗಿ ನೋಡಿ, ಅವ್ರ ಹಾಲಲ್ಲಿ 16 ಜನದ ಫೋಟೋನು ಹಾಕಿರ್ತಾರೆ. ಒಬ್ಬೊಬ್ಬರು ಪ್ರಕಾಂಡ ಸಾಧಕರು. ಅದರಲ್ಲೂ ಎಸ್ಪೆಷಲಿ ಸ್ವಾಮಿ ಬ್ರಹ್ಮಾನಂದರು, ರಾಮಕೃಷ್ಣರು ಹೇಗಿದ್ರು ತದ್ರೂಪವೇ. ಅವರು ಭಾವ ಸಮಾಧಿ ಸಹಜವಾಗಿ ಹೋಗ್ತಿದ್ರು. ಇವ್ರನ್ನೆಲ್ಲ ಪ್ರಾತಃ ಕಾಲದಲ್ಲಿ ಜ್ಞಾಪಿಸ್ಕೊಳ್ಬೇಕು, ಅಷ್ಟು ಶ್ರೇಷ್ಠ ನಮಗೆ. ಸೊ ಕೇಳಿದ್ರಂತೆ, ಹೇಗೆ ಅದು ನೀವು ಸಮಾಧಿಗೆ ಹೋಗ್ತಿರಲ್ಲ, ಭಾವ ಸಮಾಧಿ. ನಿರ್ವಿಕಲ್ಪಕ ಸಮಾಧಿಲಿ ಏನು ಅರಿವಿರಲ್ಲ, ನಿಜ ಸ್ವರೂಪದಲ್ಲಿ ನೆಲೆಸ್ಬಿಟ್ಟಿರ್ತಾರೆ. ಭಾವ ಸಮಾಧಿಲಿ ಹೇಗಿರುತ್ತೆ ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಡಿಶ್ ಯಾವುದು? ಸ್ವೀಟ್, ರಸಗುಲ್ಲ. ಸೊ ಅವ್ರು ಹೇಳಿದ್ರಂತೆ, ಒಂದು ನಾಲ್ಗೆಯಲ್ಲಿ ರಸಗುಲ್ಲ ತಿಂದ್ರೆ ಹೇಗಿರುತ್ತೋ, ಒಂದು ಟಿನ್ನಲ್ಲಿ ಒಂದು ನಾಲ್ಗೆಯಲ್ಲಿ ರಸಗುಲ್ಲ ವಿತ್ ಜ್ಯೂಸ್ ತಿಂದ್ರೆ ಹೇಗಿರುತ್ತೋ, ಮೈಯೆಲ್ಲ ನೀನ್ ನಾಲ್ಗೆ ಮಾಡ್ಕೊಂಡ್ಬಿಡು, ತಲೆಯಿಂದ ಪಾದದವರೆಗೂ ಒಂದು ನಾಲ್ಗೆ ಮಾಡ್ಬಿಡ್ಬೇಕು. ನೀನೊಂದು ದೊಡ್ಡ ಕಂಟೈನರ್ ಅಂಡದಲ್ಲಿ ಹಾಕ್ತೀನಿ, ಆ ಅಂಡ ಪೂರ್ತಿ ರಸಗುಲ್ಲ ಮುಳುಗ್ಸ್ಬಿಡ್ತೀನಿ ನಿನ್ನ, ಮೈಯೆಲ್ಲ ನಾಲಿಗೆ. ಒಂದು ರಸಗುಲ್ಲ ತಿನ್ನಕ್ಕೆ ಸ್ವೀಟ್ ಇಮ್ಯಾಜಿನ್ ಮಾಡ್ಕೊಳ್ಬೇಕಷ್ಟೇ, ನಮ್ಗೆ ಇವೆಲ್ಲ ಸಾಧ್ಯವಿಲ್ಲ. ಆ ಅಂಡದಲ್ಲಿ ಹಾಕಿದಾಗ ಹೇಗಿರುತ್ತೋ
ಆ ತರ ಬರಬಹುದು ನಾನು ಅನುಭವಿಸುವ ಭಾವ ಸಮಾಧಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವ್ ಅದನ್ನ ಯೋಚನೆ ಮಾಡ್ತಾ ಇದ್ದಂಗೆ ಅದು ಎಲ್ಲೋ ಒಂದು ಲೆವೆಲ್ಗೆ ಹೋಗ್ತೀವಿ. ನೀವು ರಾಮಕೃಷ್ಣ ಫೋಟೋ ಎಲ್ಲ ಇದಲ್ಲಿ ನೋಡಿ, ಎಲ್ಲಿ ರಾಮಕೃಷ್ಣ ಮಿಷನ್ ಅಲ್ಲಿ ಬೆಂಗಳೂರಲ್ಲಿ ಹಾಕಿರೋದು, ಅದು ಭಾವ ಸಮಾಧಿ ಫೋಟೋ. ಅದು ಕೈ ಹೀಗೆ ಹಿಡ್ಕೊಂಡು ಮತ್ತೆ 2 ಹಲ್ ಮಾತ್ರ ಕಾಣುತ್ತೆ ಅವ್ರದ್ದು, ಕಣ್ಣೆರಡು ಮೇಲೆ ಹೋಗಿರುತ್ತೆ, ಅಥವಾ ಇದು ಹಿಂಗ್ ಮುಚ್ಕೊಂಡಿರುತ್ತೆ. ಕಾಳಿ ಧ್ಯಾನ. ಸುಮಾರು ಸೆಂಟರ್ಸ್ ಅಲ್ಲಿ ಇದೇ ಇಟ್ಟಿರ್ತಾರೆ. ಅವ್ರದ್ದು ಇನ್ನೊಂದು ಫೋಟೋ ಇರುತ್ತೆ ಹಿಂಗ್ ನಿಂತ್ಕೊಂಡಿರೋದು, ಕೈ ಹೀಗಿರುತ್ತೆ, ಹೀಗೊಂದು ಹಿಂಗ್ ನಿಂತ್ಕೊಂಡಿರುತ್ತೆ. ರಾತ್ರಿ 8 ಗಂಟೆಗೆ ಡೈಲಿ ಸತ್ಸಂಗ ಆಗೋದು. ಠಾಕೂರ್ ಅಂತ ಕರೀತಾರೆ ಯಾರಿಗೆ, ರಾಮಕೃಷ್ಣರಿಗೆ ಠಾಕೂರ್ ಅಂತ ಕರೀತಾರೆ. ಬ್ರಹ್ಮಾನಂದ್ರು ಭಜನೆ ಮಾಡ್ತಿರೋರು, ಡ್ಯಾನ್ಸ್ ಮಾಡೋರು ಅಂತೆ ರಾಮಕೃಷ್ಣರು. ಅಲ್ಲಿ ಗೋಪಿಕಾ ಮತ್ತೆ ಕೃಷ್ಣನ್ ಬಗ್ಗೆ ಭಜನೆ ಬಂತು. ಸೊ ಇಮ್ಮಿಡಿಯೇಟ್ ಆಗಿ ಅವ್ರ ಎದ್ದು ಹಿಂಗ್ ನಿಂತ್ಬಿಟ್ರು. ಅದೊಂದೇ ಅವ್ರು ನಿಂತಿರೋ ಫೋಟೋ ರಾಮಕೃಷ್ಣರದ್ದು. ಹೀಗೆ ಈ ಕೆಳಗಡೆ ಹಿಂಗ್ ಕೈ ಇಟ್ಕೊಂಡಿರ್ತಾರೆ, ಹೀಗಿರುತ್ತೆ. ಆತರ 1 ದಿವಸ ನಿಂತಿದ್ದಾರೆ. ಅಂದ್ರೆ ಅವ್ರಿಗೆ ಅರಿವಿಲ್ಲ, ಸಮಾಧಿಗೆ ಹೋದವ್ರಿಗೆ ಅರಿವಿಲ್ಲ, ಹಾಗೆ ನಿಂತಿದ್ದಾರೆ. ಅದನ್ನ ಫೋಟೋ ತೆಗೆದಿದ್ದಾರೆ. ನೀವು ಒಂದ್ಸತಿ ರಾಮಕೃಷ್ಣ ಮಿಷನ್ಗೆ ಹೋಗಿ, ನೀವು ಎಲ್ಲಿ ಬೆಂಗಳೂರಿಗೆ ಹೋದ್ರೆ ನೋಡಿ, ಎಲ್ಲಾ ಇಂಡಿಯನ್ ಸೆಂಟರ್ಸ್ ಅಲ್ಲೂ ಸಂಜೆ 7 ಗಂಟೆಗೆ ರಾಮಕೃಷ್ಣ ಮಿಷನ್ ಅಲ್ಲಿ ಆರ್ತಿ. ಆಲ್ ಸೆಂಟರ್ಸ್ ಇನ್ ಇಂಡಿಯಾ ಅಟ್ ಎ ಟೈಮ್. ಬೆಂಗಳೂರಲ್ಲಿ 7 ಆದ್ರೆ ಚೆನ್ನೈಯಲ್ಲಿ 7, ಮೈಸೂರಲ್ಲಿ 7, ಅಲ್ಸೂರಲ್ಲಿ ಒಂದಿದೆ, ಅಲ್ಲೂ 7. ಸುಮಾರು ಒಂದು 160 ಸೆಂಟರ್ ಇಟ್ಕೊಂಡಿದ್ದಾರೆ ಇಂಡಿಯಲ್ಲಿ. ಅಟ್ ಎ ಟೈಮ್ ದೇ ಆರ್ ಕಾಲಿಂಗ್ ದೇರ್ ಗುರು ಟು ಬ್ಲೆಸ್ ಫಾರ್ ಬ್ಲೆಸ್ಸಿಂಗ್ಸ್. ಅದಕ್ಕೆ ಒಂದ್ಸತಿ ನೀವು ಅಲ್ಲಿ ಹೋಗಿ ಕೂರ್ಬೇಕು. ಅದು ಬ್ಲೆಸ್ಸಿಂಗ್ಸ್ ಬರೆದಿದ್ದು ಬೆಂಗಾಲಲ್ಲಿ, ವಿವೇಕಾನಂದ ಅಷ್ಟು ಚೆನ್ನಾಗಿ ಬರ್ತಿದೆ. ಸೊ ಅದು ಅಲ್ಲ, ಬಿಫೋರ್ ದಿ ಪ್ರೇಯರ್ ಅಲ್ಲಿ ಹೋಗಿ ಸುಮ್ಮನೆ ಅವ್ರ ಫೋಟೋ ಮುಂದೆ ಕೂರಿ ನೀವ್ ಹೇಳಿ, ನಿಮ್ ಮನಸ್ಸು ಹೇಗೆ ಸಡನ್ ಆಗಿ ಶಾಂತವಾಗುತ್ತೆ. ಚಾರುಚಂದ್ರ ಕಲಾಧರ. ನನಗೆ ಜ್ಞಾಪಕ ಬಂದಿದ್ದು ರಾಮಕೃಷ್ಣರ ಈ ನಾಮ ನೋಡಿದ ತಕ್ಷಣ, ಅದಕ್ಕೆ ಇಷ್ಟು ಹೇಳ್ಬೇಕಾಯ್ತು. ಇನ್ನೊಂದು ಚಾರುಚಂದ್ರ ಕಲಾಧರ ಅಂದ್ರೆ ಕಲಾ ಅಂದ್ರೆ ಅಷ್ಟಮಿ ಚಂದ್ರವನ್ನು ಧರಿಸುವವಳು, 8 ಡಿಜಿಟ್ ಆಫ್ ಮೂನ್. ಅಮ್ಮನವರು ಅಷ್ಟಮಿ ಚಂದ್ರ, ಇಲ್ಲಿ ಬೇಸಿಕಲಿ ಶಾರದಾ ಅಮ್ಮನವರು ಅಂತ ತಗೊಳ್ಬಹುದು, ಅಥವಾ ಯಾವ್ದೇ ಆಗ್ಬಹುದು, ಲಕ್ಷ್ಮಿನೋ. ಶಾರದಾ ಅಮ್ಮನವ್ರಿಗೆ ವಿಶೇಷವಾಗಿ ಅಷ್ಟಮಿ ಚಂದ್ರನ್ನೇ ಹಾಕೋದು. ಅಂದ್ರೆ ಮೆಡಿಟೇಟ್ ಸಗುಣ ಧ್ಯಾನಂ ಆನ್ ಶಾರದಾ ದೇವಿ. ನಿಮ್ಗೇನ್ ಸಿಗತ್ತೆ ಅವಾಗ? ಚಾರುಹಾಸ. ನೀವು ನಗ್ತಾ ಇರ್ತೀರ, ಹಸನ್ಮುಖಿಗಳಾಗ್ತೀರ. ನಾ ಪ್ರಯತ್ನ ಪಟ್ಟೆ, ಯಾಕೋ ನನಗೆ ಬರ್ಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಸರಿ, ಮುಂದಕ್ಕೆ ಹೋಗುವ. ಚರಾಚರ ಜಗನ್ನಾಥ ಚಕ್ರರಾಜ ನಿಕೇತನ ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭಾ. ಚರಾಚರ ಜಗನ್ನಾಥ, ಎಲ್ಲೆಲ್ಲೂ ಅಮ್ಮನವರೇ ವ್ಯಾಪಿಸಿದ್ದಾರೆ. ಚರ ಮೂಮೆಂಟ್ ಅಂದ್ರೆ ಸೆನ್ಷಿಯಂಟ್ ಜೀವಿಗಳಲ್ಲಿ, ಅಚರ ಜಡ ವಸ್ತುಗಳಲ್ಲಿ. ಚರಾಚರ ಜಗನ್ನಾಥ, ಅಂಡ್ ಶಿ ಇಸ್ ದ ನಾಯಿಕ, queen among all the worlds, among all the objects. ನಾನು ನಿಮ್ಮ ಮಾತು ಹೇಳ್ತಿಲ್ಲ, ಕೃಷ್ಣನ ಒಪ್ಕೊಂಡ್ಬಿಟ್ಟಿದ್ದಾನೆ, ಅವನೇ ಹೇಳಿದ್ದಾನೆ. ಗೀತಾ 7th ಚಾಪ್ಟರ್. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರಂ ಇತಿ ಯಮ್ಮೆ ಭಿನ್ನಾ ಪ್ರಕೃತಿರಷ್ಠದ ಅಪರೇಯಮಿತಸ್ತ್ವಾನ್ಯಂ ಪ್ರಕೃತಿಂ ಮೇ ವಿದ್ಧಿ ಮೇ ಪರಾಂ ಜೀವಭೂತಂ ಮಹಾಭಾವೋ ಏದಂ ಧಾರ್ಯತೆ ಜಗತ್ ಏತದ್ಯೋನೀನಿ ಭೂತಾನಿ
ಸರ್ವಾನಿತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ಥತಾ ಮತ್ತಃ ಪರತರಂ ನಾಣ್ಯತ. ನೋಡಿ ಇಲ್ಲಿ ಬಂತು, ಇದನ್ನ ಕರೆಕ್ಟ್ ಆಗಿ ಲಿಂಕ್ ಮಾಡ್ಬೇಕು. ಮತ್ತಃ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ. ಆಮೇಲೆ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಮಯಿ ಸರ್ವಮಿದಂ ಪ್ರೋಕ್ತಂ ಇಸ್ ಈಕ್ವಲ್ ಟು ಚರಾಚರ ಜಗನ್ನಾಥ. ಕಿಂಚಿದಸ್ತಿ ಧನಂಜಯ ಇಸ್ ಈಕ್ವಲ್ ಟು ಚರಾಚರ ಜಗನ್ನಾಥ. ಸೋಹಮ ಕೌಂತೇಯ ಪ್ರಭಾಸ್ವಿಶಿ ಶೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ಋಷು. ಪೂರ್ತಿ ಪರಾಪ್ರಕೃತಿ ಅಪರಾಪ್ರಕೃತಿ ಎಲ್ಲವೂ ನಾನೇ. ನೀವಿಲ್ಲಿ ಬರ್ಕೊಳ್ಳೋದಾಗ ಹೀಗ್ ಮಾಡಿದ್ರೇನೆ ನಿಮ್ಗೆ ನೋಟ್ಸ್ ತುಂಬಾ ಹೆಲ್ಪ್ ಆಗೋದು. ಈ ಚರಾಚರ ಜಗನ್ನಾಥ ಹಾಕೊಂಡು ಗೀತಾ ರೆಫರೆನ್ಸ್ 7 ಚಾಪ್ಟರ್ ಅಲ್ಲಿ ಶ್ಲೋಕಗಳೆಲ್ಲ ಬರಿಬೇಕು. ಇಲ್ಲಿ ಇದನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ಬೇಕು. ಅವಾಗ್ಲೇ ಶಾಸ್ತ್ರ ಅಧ್ಯಯನ ಸಂಪೂರ್ಣ ಆಗೋದು. ಇಲ್ಲಾಂದ್ರೆ ನಾನ್ ಹಿಂಗೆ ಕೊಟೇಶನ್ ಕೊಡ್ತಿದ್ರೆ ನೀವು ಹಾಗಿದ್ರೆ ಹೋಮ್ವರ್ಕ್ ಮಾಡ್ಬೇಕು. ಆ ಒಂದು ಲೈನ್ಗೆ ನೋಡಿ, ಮತ್ತಃ ಪರತರಂ ನಾಣ್ಯತ್, ನನ್ನ ಬಿಟ್ರೆ ಇಲ್ಲಿ ಏನು ಇಲ್ಲ. ಇಲ್ಲೇನಿದೆ? ಚರಾಚರ ಜಗನ್ನಾಥ. ಲಿಂಕ್ ಮಾಡುದು ಇಲ್ವ? ಕಿಂಚಿದಸ್ತಿ ಧನಂಜಯ ಸೂತ್ರೇ ಮಣಿಗಣ ಇವ. ಇದಕ್ಕೆ ಚರಾಚರ ಜಗನ್ನಾಥ, ಪ್ರತಿಯೊಂದು ಅವರೇ. ಸಿಂಪಲ್ ಆಗಿ. ಚಕ್ರರಾಜ ನಿಕೇತನ, ಈ ಪದಕ್ಕೆ ನಾ ಹೇಳಿದ್ದು ಇದು ಧ್ಯಾನ ಕ್ರಮ. ಇವಾಗ ನಾವು ಧ್ಯಾನ ಕಲಿಬೇಕು. ಸರಿ, ಇವಾಗ ಎಲ್ಲರೂ ಧ್ಯಾನ ಮಾಡುವ. ಯಾರ್ಯಾರಿಗೆ ಆಗತ್ತೋ ಪ್ರಯತ್ನ ಪಡಿ. ಇದನ್ನ ನಿತ್ಯವಾಗಿ ಮನೇಲಿ ಪ್ರಾಕ್ಟೀಸ್ ಮಾಡಕ್ಕೆ ಟ್ರೈ ಮಾಡಿ. ನಿಮ್ ಸಾಧನೆ ಏನೇ ಇರಬಹುದು, ಜಪನೋ ಅಥವಾ ಪೂಜೆ ಪಾರಾಯಣನೋ, ಬಟ್ ದಿಸ್ ಇಸ್ ಎ ಮಸ್ಟ್. ನಾವು ಲಲಿತಾ ಸಹಸ್ರನಾಮ ಹೇಳ್ತೀವಿ, ನಿತ್ಯ ಪಾರಾಯಣದಲ್ಲಿ ಇಟ್ಕೊಂಡಿದೀವಿ ಅಂದ್ರೆ ನಮ್ಗೆ ಲಲಿತಾ ಸಹಸ್ರನಾಮದಲ್ಲಿ ಹೇಳಿರುವ ಧ್ಯಾನ ಕ್ರಮ ಅವಶ್ಯ. ಏನು ದೊಡ್ಡದೇನಲ್ಲ. ಖಡ್ಗಮಾಲ ಯಾರ್ಯಾರಿಗೆ ಬರುತ್ತೋ ಕಂಠಸ್ಥ ಮಾಡ್ಕೊಳ್ಳಿ. ಕಂಠಸ್ಥ ಆಗಿದ ತಕ್ಷಣ ಧ್ಯಾನ ಸುಲಭ. ಏನೇನೋ ವಿಷಯಗಳು ಕಂಠಸ್ಥವಾಗಿರುತ್ತೆ. ಅಟ್ಲೀಸ್ಟ್ ಈ ಖಡ್ಗಮಾಲ 181 ನಾಮಗಳು ಕಂಠಸ್ಥ ಆಗಿರ್ಬೇಕು. ಅದೇ ನಾಮಗಳನ್ನ ಷಟ್ಚಕ್ರದಲ್ಲಿ ಎಲ್ಲೆಲ್ಲಿ ಆಹ್ವಾನ ಮಾಡೋದು ಅಂತ ನೋಡೋಣ. ಶ್ರೀವಿದ್ಯಾ ಮಾಡಿರೋರ್ಗೆಲ್ಲ ಇದು ಗೊತ್ತಿದೆ. ಇಟ್ ಬಿಕಮ್ಸ್ ಪ್ರಾಕ್ಟೀಸ್ ಫಾರ್ ಯು. ನಾವು ಸ್ವಲ್ಪ ನಾ ಚೇಂಜ್ ಮಾಡಿದೀನಿ ಇದರಲ್ಲಿ, ಜಸ್ಟ್ ಸೊ ದಟ್ ಎಲ್ಲಾರ್ಗು ಈಸಿ ಆಗತ್ತೆ ಅಂತ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ವಾಟ್ ಎವರ್ ಇಸ್ ಬಿನ್ ಥಾಟ್ ಟು ಯು ಅದು ಮಾಡ್ಬೋದು. ಸರಿ, ಎಲ್ಲಾರು ಕಣ್ಮುಚ್ಚಿ ಕೂತ್ಕೊಳ್ಳಿ. ಆದ್ರೆ ಚಕಳ್ಮುಖ ಹಾಕಿ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಕೇಳ್ಕೊಂಡು ಆಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡಿ. ನಾನು ನಿಧಾನಕ್ಕೆ ಒಂದೊಂದಾಗೆ ಹೇಳ್ತೀನಿ. ಬೇಸಿಕಲಿ ಇಟ್ ಇಸ್ ವಿಜುವಲೈಸೇಷನ್. ನಾ ಎಲ್ಲಿ ವಿಜುವಲೈಸ್ ಮಾಡಬೇಕು, ಧ್ಯಾನ ಮಾಡ್ಬೇಕು ಅಂತ ಅಂತೀನೋ ಆ ಜಾಗದಲ್ಲಿ ಮಾತ್ರ ಮಾಡಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂಲಾಧಾರ. ಎಲ್ಲಿ ಮೂಲಾಧಾರ ಬರುತ್ತೆ? ನಿಮ್ಮ ಜನನೇಂದ್ರಿಯದ ಕೆಳಗಡೆ. ನಮ್ಮ ವೇಸ್ಟ್ ಎಲ್ಲ ಹೋಗುತ್ತದ, ಅಲ್ಲಿ ಮೂಲಾಧಾರ ಇದೆ. ಆ ಜಾಗವನ್ನ ವಿಜುವಲೈಸ್ ಮಾಡ್ಕೊಳ್ಳಿ, ಭಾವನೆ ಮಾಡಿ. ಅಲ್ಲಿ ಒಂದು ಚಕ್ರವನ್ನ ಮಾಡಿ, ಒಂದು ಸರ್ಕಲ್ ಅನ್ನ ಹಾಕಿ. ಆ ಸರ್ಕಲ್ಗೆ ಒಂದು ಕೆಂಪು ಬಣ್ಣವನ್ನ ಕೊಡಿ. ಆ ಕೆಂಪು ಬಣ್ಣ ಪ್ರಜ್ವಲ ಆಗ್ತಿದೆ ಅಂತ ಭಾವನೆ ಮಾಡಿ. ಅದೊಂದು ಕೆಂಪು ಬಣ್ಣ ಇದೆ, ಇಲ್ಲಾಂದ್ರೆ ಒಂದು ಬಲ್ಬ್ ಇದೆ ಅಂತಾನು ಭಾವನೆ ಮಾಡ್ಬೋದು. ಆ ಬಲ್ಬ್ಗೆ
ಒಂದು ರೆಡ್ ಕಲರ್ ಹಾಕಿದಿರ 0 ವಾಲ್ಟ್ ಬಲ್ಬ್ ತರ ವಿಜುವಲೈಸ್ ಮಾಡ್ಕೊಂಡು ಇಟ್ ಈಸ್ ಆಲ್ವೇಸ್ ಗ್ಲೋಯಿಂಗ್. ಅಣಿಮಾ ಸಿದ್ಧೆ ಲಘಿಮಾ ಸಿದ್ಧೆ ಮಹಿಮಾ ಸಿದ್ಧೆ ಈಶಿತ್ವ ಸಿದ್ಧೆ ವಶಿತ್ವ ಸಿದ್ಧೆ ಪ್ರಾಕಾಮ್ಯ ಸಿದ್ಧೆ ಭುಕ್ತಿ ಸಿದ್ಧೆ ಇಚ್ಛಾ ಸಿದ್ಧೆ ಪ್ರಾಪ್ತಿ ಸಿದ್ಧೆ ಸರ್ವಕಾಮ ಸಿದ್ಧೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಮಾಹೇಂದ್ರಿ ಚಾಮುಂಡೆ ಮಹಾಲಕ್ಷ್ಮಿ ಸರ್ವಸಂಕ್ಷೋಭಿಣಿ ಸರ್ವವಿದ್ರಾವಿಣಿ ಸರ್ವಾಕರ್ಷಿಣಿ ಸರ್ವವಶಂಕರಿ ಸರ್ವೋನ್ಮಾದಿನಿ ಸರ್ವಮಹಾಂಕುಶೆ ಸರ್ವಖೇಚರಿ ಸರ್ವಬೀಜೆ ಸರ್ವಯೋನೆ ಸರ್ವತ್ರಿಕಂಠೆ ತ್ರೈಲೋಕ್ಯಮೋಹನ ಚಕ್ರಸ್ವಾಮಿನಿ ಪ್ರಕಟಯೋಗಿನಿ. ಇದು ಕಣ್ಮುಚ್ಚಿರಿ. ತ್ರೈಲೋಕ್ಯ ಮೋಹನ ಚಕ್ರ 28 ದೇವತೆಗಳಿರ್ತಾರೆ. ಆ ಮೂಲಾಧಾರದಲ್ಲಿ ಒಂದು ಚಕ್ರವನ್ನು ಹಾಕಿದ್ದೀರಾ, ಅಲ್ಲಿ ಕೆಂಪು ಬಣ್ಣ ಹೊಳಿತಾ ಇದೆ. ಆ ಕೆಂಪು ಬಣ್ಣದಲ್ಲಿ ಈ 28 ದೇವತೆಗಳ ನಾಮವನ್ನು ಅಲ್ಲಿ ಹೇಳಿ ಅವರು ಆಕ್ಟಿವ್ ಆಗ್ತಿದ್ದಾರೆ ಅಂತ ವಿಜುವಲೈಸ್ ಮಾಡ್ಕೊಳ್ಬೇಕು. ಹಾಗೆ ನಿಧಾನಕ್ಕೆ ಪ್ರಾಣವನ್ನ ಮೇಲ್ಗಡೆ ತಗೊಳ್ತಾ ಸ್ವಾದಿಷ್ಠಾನ ಚಕ್ರಕ್ಕೆ ಬರುವ. ಎಲ್ಲಿ ಸ್ವಾದಿಷ್ಠಾನ? ಅಬ್ಡಮನ್, ಕೆಳ ಹೊಟ್ಟೆ. ಕೆಳ ಹೊಟ್ಟೆಗೂ ಜನನೇಂದ್ರಿಯಕ್ಕೂ ಮಧ್ಯಭಾಗ. ಸ್ವಾದಿಷ್ಠಾನ ಚಕ್ರ ಎಲ್ಲಿರತ್ತೆ? ಕೆಳ ಹೊಟ್ಟೆಗೂ ಜನನೇಂದ್ರಿಯಕ್ಕೂ ಮಧ್ಯಭಾಗ. ಇಲ್ಲಿ ಲೈಟ್ ಪಿಂಕ್ ಈ ಬಣ್ಣವನ್ನ ಮತ್ತೆ ಒಂದು ಚಕ್ರವನ್ನು ಹಾಕೊಂಡು ಆ ಚಕ್ರದಲ್ಲಿ ಪಿಂಕ್ ಬಲ್ಬ್ ತರ ಪ್ರಜ್ವಲಿಸ್ತಾ ಇದೆ ಅಂತ ಭಾವನೆ ಮಾಡಿ. ಕಾಮಾಕರ್ಷಿಣಿ, ಬುದ್ಧ್ಯಾಕರ್ಷಿಣಿ, ಅಹಂಕಾರಾಕರ್ಷಿಣಿ, ಶಬ್ದಾಕರ್ಷಿಣಿ, ಸ್ಪರ್ಶಾಕರ್ಷಿಣಿ, ರೂಪಾಕರ್ಷಿಣಿ, ರಸಾಕರ್ಷಿಣಿ, ಗಂಧಾಕರ್ಷಿಣಿ, ಚಿತ್ತಾಕರ್ಷಿಣಿ, ಧೈರ್ಯಾಕರ್ಷಿಣಿ, ಸ್ಮೃತ್ಯಾಕರ್ಷಿಣಿ, ನಾಮಾಕರ್ಷಿಣಿ, ಬೀಜಾಕರ್ಷಿಣಿ, ಆತ್ಮಾಕರ್ಷಿಣಿ, ಶರೀರಾಕರ್ಷಿಣಿ, ಅಮೃತಾಕರ್ಷಿಣಿ, ಸರ್ವಾಶಾ ಪರಿಪೂರಕ ಚಕ್ರಸ್ವಾಮಿನಿ, ಗುಪ್ತಯೋಗಿನಿ. ಶ್ರೀಚಕ್ರದ 2ನೇ ಆವರಣ. ಅದೇ ಜಾಗದಲ್ಲಿದ್ದು ಪ್ರಾಣವನ್ನ ಅಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ, ಭಾವನೆ ಮಾಡಿ. ಪಿಂಕ್ ಬಣ್ಣ ಪ್ರಜ್ವಲಿಸ್ತಾ ಇದೆ. ಈ ಆವರಣದಲ್ಲಿ 16 ದೇವಿಯರಿದ್ದಾರೆ. ಮುಂದೆ ಹೋಗುವ 3ನೇ ಆವರಣ. ಸೊಂಟ ಪ್ರದೇಶಕ್ಕೆ ಬನ್ನಿ. ಸೊಂಟ ಪ್ರದೇಶದ ಮಧ್ಯಭಾಗ. ಇಲ್ಲಿ ನೀಲಿ ಬಣ್ಣ. What is meant by Sonta Pradesh? ಟ್ರಂಕ್. ನೀಲಿ ಬಣ್ಣ, ಬ್ಲೂ ಕಲರ್, ಸ್ಕೈ ಬ್ಲೂ ಬಣ್ಣವನ್ನ ಭಾವನೆ ಮಾಡಿ. ಮತ್ತೆ ಒಂದು ಚಕ್ರ. ಚಕ್ರ ಅಂದ್ರೆ ಒಂದು ಸರ್ಕಲ್. ಅಲ್ಲಿ ಈ ನೀಲಿ ಬಣ್ಣವನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಅಂದ್ರೆ ಮೋಡ ಇಲ್ದೇ ಇರುವ ಬಣ್ಣ, ತಿಳಿಯಾಗಿದೆ.
ಅದು ಪ್ರಜ್ವಲಿಸ್ತಾ ಇದೆ ಹಾಗೆ ಅಂತ ಶಾಂತವಾಗಿದೆ, ಅದನ್ನ ಭಾವನೆ ಮಾಡಿ. ಅನಂಗ ಕುಸುಮೆ ಅನಂಗ ಮೇಖಲೆ ಅನಂಗ ಮದನೆ ಅನಂಗ ಮದನಾಂತುರೆ ಅನಂಗ ರೇಖೆ ಅನಂಗ ವೇಗಿನಿ ಅನಂಗಾಂಕುಶೆ ಅನಂಗಮಾಲಿನಿ ಸರ್ವ ಸಂಕ್ಷೋಭಣ ಚಕ್ರ ಸ್ವಾಮಿನಿ ಗುಪ್ತತರ ಯೋಗಿನಿ. ಮೂರನೇ ಆವರಣ 8 ದೇವಿಯರಲ್ಲಿ ನೆಲೆಸಿದ್ದಾರೆ. ಹಾಗೆ ಅಲ್ಲೇ ಒಂದು 5 ಸೆಕೆಂಡ್ಸ್ ಹಾಗೆ ವಿಜುವಲೈಸ್ ಮಾಡಿ. ನಾಲ್ಕನೇ ಆವರಣ ಮುಂದೆ ಹೋಗುವ. ನಾಭಿ ಪ್ರದೇಶಕ್ಕೆ ಬನ್ನಿ. ನಾಭಿ ಅಂದ್ರೆ ನೇವಲ್. ಇಲ್ಲಿ ಹಸಿರು ಪ್ಯಾರೆಟ್ ಗ್ರೀನ್ ಆ ಬಣ್ಣವನ್ನ ಒಂದು ಸರ್ಕಲ್ ಚಕ್ರವನ್ನು ಹಾಕಿ ಅಲ್ಲಿ ಪ್ಯಾರೆಟ್ ಗ್ರೀನ್ ಕಲರ್ ಅನ್ನ ವಿಜುವಲೈಸ್ ಮಾಡ್ಕೊ. ಅದು ಗ್ಲೋ ಆಗ್ತಾ ಇದೆ. ಹೇಗೆ ವಿಜುವಲೈಸ್ ಮಾಡಬೇಕು ಅಂದ್ರೆ ಒಂದೊಂದು ಗ್ಲೋ ಈಸ್ ಮೀನ್ಸ್ ಒಂದೊಂದು ಬೆಳಕಿನಿಂದ ಆ ಬೆಳಕಿನಿಂದ ಕಿರಣ ಬರ್ತಾ ಇದೆ. ಈಚ್ ಕಿರಣ that each ray should be equal to one god of that ಆವರಣ ದೇವತಾ. ಈ 4ನೇ ಚಕ್ರದಲ್ಲಿ ಆವರಣದಲ್ಲಿ 14 ದೇವಿಯರು ನೆಲೆಸಿದ್ದಾರೆ. ಸೊ ಆ ಹಸಿರು ಬಣ್ಣದಿಂದ 14 ರೇಖೆಗಳು ಬರಬೇಕಲ್ಲಿಂದ. ಈಚ್ ರೇಸ್ ಈಸ್ ಈಕ್ವಲ್ ಟು 1 ದೇವತಾಸ್. ಹಾಗೆ ಒಂದು 5 ಸೆಕೆಂಡ್ಸ್ ವಿಜುವಲೈಸ್ ಮಾಡಿ. ಸರ್ವ ಸಂಕ್ಷೋಭಿಣಿ ಸರ್ವವಿದ್ರಾವಿಣಿ ಸರ್ವಾಕರ್ಷಿಣಿ ಸರ್ವಾಹ್ಲಾದಿನಿ ಸರ್ವಸಮ್ಮೋಹಿನಿ ಸರ್ವಸ್ತಂಭಿನಿ ಸರ್ವಜೃಂಭಿಣಿ ಸರ್ವವಶಂಕರಿ ಸರ್ವರಂಜಿನಿ ಸರ್ವೋನ್ಮಾದಿನಿ ಸರ್ವಾರ್ಥಸಾಧಿನಿ ಸರ್ವಸಂಪತ್ತಿಪೂರಣಿ ಸರ್ವಮಂತ್ರಮಯೀ ಸರ್ವದ್ವಂದ್ವಕ್ಷಯಂಕರಿ ಸರ್ವಸೌಭಾಗ್ಯದಾಯಕ ಚಕ್ರಸ್ವಾಮಿನಿ ಸಂಪ್ರದಾಯ ಯೋಗಿನಿ. ಹಾಗೆ ಮುಂದೆ ಹೋಗುವ. 5ನೇ ಆವರಣ ಹೃದಯಕ್ಕೆ ಬನ್ನಿ. ಹಾರ್ಟ್. ಇಲ್ಲಿ 10 ದೇವಿಯರು ನೆಲೆಸಿದ್ದಾರೆ. ಬಣ್ಣ ಕಾವಿ ಬಣ್ಣ, ಆರೆಂಜ್ ಕಲರ್. ಹಾಗೆ ಒಂದು ಚಕ್ರ, ಅಲ್ಲಿ ಕಾವಿ ಬಣ್ಣವನ್ನು ಹಾಕುವುದು, ಅದು ಪ್ರಜ್ವಲಿಸ್ತಾ ಇದೆ. 10 ರೇಖೆಗಳನ್ನಾಗಿ ಮಾಡುವುದು. ಒಂದೊಂದು ರೇಖೆಯು ಅಥವಾ ಒಂದೊಂದು ರೇಸ್ ಒಂದೊಂದು ದೇವತೆ. ಸರ್ವಸಿದ್ಧಿಪ್ರದೇ ಸರ್ವಸಂಪತ್ಪ್ರದೇ ಸರ್ವಪ್ರಿಯಂಕರಿ ಸರ್ವಮಂಗಳಕಾರಿಣಿ ಸರ್ವಕಾಮಪ್ರದೇ ಸರ್ವದುಃಖ ವಿಮೋಚನಿ ಸರ್ವಮೃತ್ಯುಪ್ರಶಮನಿ ಸರ್ವವಿಘ್ನ ನಿವಾರಿಣಿ ಸರ್ವಾಂಗಸುಂದರಿ ಸರ್ವಸೌಭಾಗ್ಯದಾಯಿನಿ
ಸರ್ವಾರ್ಥ ಸಾಧಕ ಚಕ್ರ ಸ್ವಾಮಿನಿ ಕುಲಯೋಗಿನಿ. ಹಾಗೆ ಮುಂದೆ ಬನ್ನಿ. 6ನೇ ಆವರಣಕ್ಕೆ ಹೋಗುವ. ಕಂಠ ಪ್ರದೇಶ, ಕಮ್ ನಿಯರ್ ಥ್ರೋಟ್. Visualize a chakra in purple color. ಇಲ್ಲಿ ಮತ್ತೆ 10 ದೇವಿಯರು ನೆಲೆಸಿದ್ದಾರೆ. ಒಂದೊಂದು ರೇಖೆಯು ಒಂದೊಂದು ದೇವಿಯರಾಗಬೇಕು. ಸರ್ವಜ್ಞೆ, ಸರ್ವಶಕ್ತೆ, ಸರ್ವೈಶ್ವರ್ಯ ಪ್ರದಾಯಿನಿ, ಸರ್ವಜ್ಞಾನಮಯೀ, ಸರ್ವವ್ಯಾಧಿ ವಿನಾಶಿನಿ, ಸರ್ವಾಧಾರ ಸ್ವರೂಪೆ, ಸರ್ವಪಾಪಹರೆ, ಸರ್ವಾನಂದಮಯೀ, ಸರ್ವರಕ್ಷಾ ಸ್ವರೂಪಿಣಿ, ಸರ್ವೇಪ್ಸಿತ ಫಲಪ್ರದೆ, ಸರ್ವರಕ್ಷಾಕರ ಚಕ್ರ ಸ್ವಾಮಿನಿ, ನಿಗರ್ಭಯೋಗಿನಿ. ಹಾಗೆ ಮೇಲೆ ಹೋಗುವ. 7ನೇ ಆವರಣ, ಭ್ರೂ ಮಧ್ಯೆ, ಇನ್ ಬಿಟ್ವೀನ್ ದ ಐಸ್, ಥರ್ಡ್ ಐ, ತ್ರಿನೇತ್ರ. ಅಲ್ಲಿ ಬನ್ನಿ. ಇಲ್ಲಿ ಚಕ್ರ ಹಾಕುವುದು ಬೇಡ, ಜಸ್ಟ್ ವಿಜುವಲೈಸ್ ಥರ್ಡ್ ಐ. ಬಣ್ಣ ಹಳದಿ ಬಣ್ಣ. ಇಲ್ಲಿ 8 ದೇವಿಯರು ನೆಲೆಸಿರ್ತಾರೆ. ಹಳದಿ ಬಣ್ಣದಿಂದ ಒಬ್ಬೊಬ್ಬರೇ ದೇವಿಯರು ಪ್ರಜ್ವಲಿಸ್ತಾ ಇದ್ದಾರೆ, ಕಿರಣಗಳು. ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲೆ, ಅರುಣೆ, ಜಯಿನಿ, ಸರ್ವೇಶ್ವರಿ, ಕೌಳಿನಿ, ಸರ್ವರೋಗಹರ ಚಕ್ರ ಸ್ವಾಮಿನಿ, ರಹಸ್ಯ ಯೋಗಿನಿ. ವಶಿನ್ಯಾದಿ ವಾಗ್ದೇವಿಯರು ನೆಲೆಸಿರುವ ಜಾಗ. ಸರಸ್ವತಿ ಸ್ಥಾನ. ಮುಂದೆ ಹೋಗುವ. 8ನೆಯ ಆವರಣ, ಲಲಾಟ, ಫೋರ್ಹೆಡ್. ಲಲಾಟೆಯ ಮಧ್ಯದ ಭಾಗ, ಇನ್ ಮಿಡಲ್ ಆಫ್ ಫೋರ್ಹೆಡ್. ಇಲ್ಲಿ 8 ದೇವಿಯರು ನೆಲೆಸಿರ್ತಾರೆ. ಗೋಲ್ಡನ್ ಕಲರ್ ಅನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ನೋ ಚಕ್ರ, ನೋ ಸರ್ಕಲ್, ಜಸ್ಟ್ ಎ ಲೈಟ್, ಗೋಲ್ಡನ್ ಕಲರ್ ಲೈಟ್.
बाणिनी चापिनी पाशिनी अंकुशिनी महाकामेश्वरी महावज्रेश्वरी महाभगमालिनी महात्रिपुरसुंदरी सर्वसिद्धिप्रदचक्रस्वामिनी अतिरहस्य योगिनी। ಮೇಲೆ ಹೋಗುವ 9ನೇ ಆವರಣ ತಲೆಯ ಮೇಲೆ ತ್ರಿಕೋಣಾಕಾರವನ್ನು ಹಾಕಿ. ಡ್ರಾ ಎ ಟ್ರಯಾಂಗಲ್ ಆನ್ ಯುವರ್ ಹೆಡ್. The triangle downward should be on your should come down. ಕೆಳಗಡೆ ಬರಬೇಕು. ಪ್ಯೂರ್ ವೈಟ್ ಲೈಟ್ ವಿಜುವಲೈಸ್ ಮಾಡ್ಕೊಳ್ಳಿ. ಪ್ಯೂರ್ ವೈಟ್ ಲೈಟ್, ಪೇಪರ್ ವೈಟ್. The entire light is covering your body. Visualize like that. ಮೂಲಾಧಾರದಿಂದ ಇಲ್ಲಿವರೆಗೂ ಒಂದೊಂದು ಬಣ್ಣ ಹೇಳ್ಕೊಂಡು ಬಂದ್ವಿ. All the colors are getting merged and becoming the pure light ಅಂತ ಭಾವನೆ ಮಾಡಿ. Visualize a white lotus. And the lotus should have 16 petals. All petals are in white color. ಸಹಸ್ರಾರ ಬಿಂದು ಸ್ಥಾನ. ಶ್ರೀ ಶ್ರೀ ಮಹಾ ತ್ರಿಪುರ ಸುಂದರಿ ಮಹಾಭಟ್ಟಾರಿಕೆ ಸರ್ವಾನಂದಮಯ ಚಕ್ರಸ್ವಾಮಿನಿ ಪರಾಪರ ರಹಸ್ಯ ಯೋಗಿನಿ ತ್ರಿಪುರೇ ತ್ರಿಪುರೇಶಿ ತ್ರಿಪುರ ಸುಂದರಿ ತ್ರಿಪುರವಾಸಿನಿ ತ್ರಿಪುರಾಶ್ರೀ ತ್ರಿಪುರಮಾಲಿನಿ ತ್ರಿಪುರಾಸಿದ್ಧೆ ತ್ರಿಪುರಾಂಬಾ ಮಹಾತ್ರಿಪುರಸುಂದರಿ ಮಹಾಮಹೇಶ್ವರಿ ಮಹಾಮಹಾರಾಜ್ಞಿ ಮಹಾಮಹಾಶಕ್ತೆ ಮಹಾಮಹಾಗುಪ್ತೆ ಮಹಾಮಹಾಜ್ಞಪ್ತೆ ಮಹಾಮಹಾನಂದೆ ಮಹಾಮಹಾಸ್ಕಂದೆ ಮಹಾಮಹಾಸ್ಪಂದೆ ಮಹಾಮಹಾಶಯೇ ಮಹಾಮಹಾಶ್ರೀಚಕ್ರನಗರ ಸಾಮ್ರಾಜ್ಞಿ. ನಮಸ್ತೆ 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 ನಮೋ ನಮಃ.
ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಂ असतो मा सद्गमय तमसो मा ज्योतिर्गमय मृत्योर्मा अमृतं गमय. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति शांति. ನಿಧಾನಕ್ಕೆ ಕಣ್ಬಿಡಿ.